ಕ್ರಿಸ್ತ ಯೇಸುವಿನ ನಾಮದಲ್ಲಿ ನನ್ನ ಆಲಿಸುವಂತ ಎಲ್ಲರಿಗೂ ಕರ್ತನ ಮಧುರವಾದ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುವನಾಗಿದ್ದೇನೆ. ಪ್ರಿಯರೇ, ಕರ್ತನ ಯಾವಾಗಲೂ ನಮ್ಮ ಮೊರೆಯನ್ನು ಕೇಳುವ ಆತನು, ನಮ್ಮ ಸಮೀಪಸ್ಥನಾಗಿರುವ ಆತನು, ದೇವರ ಆತ್ಮ ನಮ್ಮಲ್ಲಿ ವಾಸವಾಗಿದ್ದುಕೊಂಡು ನಾವು ದೇವರ ಆಲಯವಾಗಿ, ನಾವು ನೂತನ ಸೃಷ್ಟಿಯಾಗಿ, ಪವಿತ್ರಾತ್ಮನ ವಾಸ ಮಾಡುವಂತಹ ಒಂದು ಮಂದಿರವಾಗಿ ನಾವು ಕರ್ತನಿಗೆ ಪೂರ್ಣವಾಗಿ ಸಮರ್ಪಿಸಲ್ಪಟ್ಟಿದ್ದೇವೆ. ನಾವು ನಮಗೋಸ್ಕರವಾಗಿ ಜೀವಿಸುವುದಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವಾಗ ನಾನು ಕ್ರಿಸ್ತನಿಗೋಸ್ಕರವಾಗಿ ಪೌಲನು ಹೇಳಿದ ಹಾಗೆ ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆಂಬ ಒಂದು ದೃಢವಾದ ನಂಬಿಕೆಯೊಂದಿಗೆ ಇವತ್ತು ಮಂದೆ ಕರ್ತನ ಸನ್ನಿಧಾನದಲ್ಲಿ ಆತನ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೋಸ್ಕರವಾಗಿ ಆತನ ಮುಂದೆ ನಾವು ಬಂದವರಾಗಿದ್ದೇವೆ. ಸಮಯ ಒಂದು ನಿಮಿಷ ನಮ್ಮ ತಲೆಯನ್ನು ಬಾಗಿಸುವ, ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಪ್ರಿಯ ತಂದೆ ಆದವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಲ್ಪ ಸಮಯ ನಿನ್ನ ಆರಾಧಿಸೋದಕ್ಕೋಸ್ಕರವಾಗಿ ದೇವರೇ, ನಿನ್ನ ಮಕ್ಕಳೊಂದಿಗೆ ಕೃಪೆಯನ್ನು ಕೊಟ್ಟಿದ್ದೀ. ನಿನ್ನ ಸಾನ್ನಿಧ್ಯ ನಮ್ಮೊಂದಿಗಿದೆ, ನೀನು ಯಾವಾಗಲೂ ನಮ್ಮೊಂದಿಗೆ ಇರುತ್ತೆ, ಅದಕ್ಕಾಗಿ ಸ್ತೋತ್ರ ದೇವರೇ. ಈ ಮುಂದನೆ ಈ ಭಾಗಗಳ ದೇವರೇ, ನಿನ್ನ ವಾಕ್ಯಗಳು ದೇವರೇ, ಅದು ಪವಿತ್ರಾತ್ಮನ ಮೂಲಕ ದೇವರೇ ಅದು ಪ್ರಕಟವಾಗಲಿ. ಜ್ಞಾನದ ಆತ್ಮ ದೇವರೇ, ಪ್ರಕಟಣೆ ಆತ್ಮನು ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರ ಮೇಲೆ ನಾನು ರಿಲೀಸ್ ಮಾಡ್ತೀನಿ. ಯೇಸುವಿನ ನಾಮದಲ್ಲಿ ಅದನ್ನು ಒಬ್ಬೊಬ್ಬರು ಸ್ವೀಕರಿಸೋದಕ್ಕೋಸ್ಕರವಾಗಿ ಅವರ ಜೀವಿತದಲ್ಲಿ ದೇವರೇ ಇರುವಂತಹ ಆ ಒಂದು ಆ ಅಭಿಷೇಕ ಇನ್ನೂ ಅಧಿಕವಾಗುವುದಕ್ಕೋಸ್ಕರವಾಗಿ, ನಿನ್ನ ಮಹಿಮೆಯನ್ನು ಕಾಣುವುದಕ್ಕೋಸ್ಕರವಾಗಿ ಒಬ್ಬೊಬ್ಬರ ಮೇಲೆ ನಿನ್ನ ಕೃಪೆಯನ್ನು ಸುರಿಸುವುದಾಗಿ ಪ್ರಾರ್ಥಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿವಿ ತಂದೆಯೇ, ಆಮೇನ್, ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ರಿ ಎಂಬುದಾಗಿ ನಾನು ಭಾವಿಸ್ತೇನೆ. ನಮ್ಮ ಕರ್ತನ ಬರೋಣ ಬಹಳ ಸಮೀಪವಾಗಿದೆ. ನಮ್ಮ ಸುತ್ತಮುತ್ತಲೆಲ್ಲ ನಾವು ನೋಡುವಾಗ ಅನೇಕ ಸೂಚಕನ ಕಾರ್ಯಗಳು ನಾವು ಕಾಣುವರಾಗಿದ್ದೇವೆ. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ? ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಎಲ್ಲ ಕರ್ತನ ಬರೋಣದ ಕುರಿತಾಗಿ ಬರೆಯಲ್ಪಟ್ಟಿದೆ. ಎಲ್ಲ ಸೂಚನೆಗಳನ್ನು ನಾವು ಕಾಣುತ್ತಾ ಇದ್ದೇವೆ. ಕರ್ತನ ವಾಕ್ಯ ಹೇಳುತ್ತೆ, ಕಳ್ಳನ ಬರುವ ಹಾಗೆ, ಯಾವ ಸಮಯ ಎಂಬುದಾಗಿ ಗೊತ್ತಿಲ್ಲ. ಅದು ಇವತ್ತು ಬರಬಹುದು, ನಾಳೆ ಬರಬಹುದು, ಇನ್ನೂ ಸ್ವಲ್ಪ ತಡ ಮಾಡಬಹುದು. ಅದೇ ಪ್ರಿಯ ದೇವರ ಮಕ್ಕಳೇ, ನಾವು ಸಿದ್ಧರಾಗಿದ್ದೇವೆಯೋ? ನಾವು ಸಿದ್ಧರಾಗಿಲ್ಲವಾದರೆ ನಾವು ಅವನನ್ನು ಸಿದ್ಧ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯ. ನಮಗೆ 2 ಆಪ್ಷನ್ ಮಾತ್ರ ಇದೆ, ಒಂದು ಸ್ವರ್ಗ, ಇನ್ನೊಂದು ನರಕ. ಬೇರೆ ಆಪ್ಷನ್ ಯಾವುದು ಕೂಡ ಇಲ್ಲ. ಅದರ ಮಧ್ಯದಲ್ಲಿ ಬೇರೆ ಯಾವ ಆಪ್ಷನ್ ಇಲ್ಲ. ನಮಗೆ ಪರಲೋಕಕ್ಕೆ ಹೋಗಬೇಕಾದ್ರೆ ಕರ್ತನ ವಾಕ್ಯದಲ್ಲಿ ನಾವು ನೆಲೆಗೊಂಡವರಾಗಿರಬೇಕು. ಕ್ರಿಸ್ತನ್ ನನ್ನಲ್ಲಿ ವಾಸ ಮಾಡಿರಬೇಕು, ಪವಿತ್ರ ಆತ್ಮನ್ ನನ್ನಲ್ಲಿ ವಾಸ ಮಾಡಿರಬೇಕು. ಅದಕ್ಕೋಸ್ಕರವಾಗಿ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ನೋಡುತ್ತೇವೆ, ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುವರೆಲ್ಲರೂ ಅಲ್ಲ, ನನ್ನ ತಂದೆಯ ಚಿತ್ತವನ್ನು ಅನುಸರಿಸುವರೆಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ಚಿತ್ತ ಅನುಸರಿಸುವುದಲ್ಲ. ನನ್ನ ಯೇಸು ಸ್ವಾಮಿ ಚಿತ್ತ ಏನು? ನನ್ನ ಯೇಸು ಸ್ವಾಮಿ ಇಷ್ಟ ಏನು? ನನ್ನ ಯೇಸು ಸ್ವಾಮಿ ನನ್ನಿಂದ ಏನನ್ನು ಬಯಸ್ತಾನೆ? ನನ್ನ ಯೇಸು ಸ್ವಾಮಿಗೋಸ್ಕರವಾಗಿ ನಾನು ಏನಾದರೂ ಮಾಡಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಈ ದಿನಗಳಲ್ಲಿ ನಾವು ತೊಡಗಿಸಿಕೊಳ್ಳುವ. ಕರ್ತನ ಬರೋಣ ಹತ್ತಿರವಾಗಿದೆ. ಪ್ರಿಯದ ಮಕ್ಕಳೇ, ಬಾಗಿಲಲ್ಲಿ ಬಂದಿದ್ದಾನೆ. ಇವತ್ತು ನಾಳೆ ಬರ್ಬೋದು. ನಾವು ಸಿದ್ಧರಾಗಬೇಕು, ನಮ್ಮನ್ನು ಒಪ್ಪಿಸಿಕೊಡುವ. ಈ ಸಮಯದಲ್ಲಿ ವಿಶೇಷವಾಗಿ ಒಳ್ಳೆಯ ಸಂದೇಶದೊಂದಿಗೆ ನಿಮ್ಮ ಬದಿಗೆ ನಾನು ಬಂದಿದ್ದೇನೆ. ಪವಿತ್ರ ಆತ್ಮ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಪ್ರಾರ್ಥನೆ ಒಂದನೇದಾಗಿ ಬಹಳ ಪ್ರಾಮುಖ್ಯವಾದ ದೇವರ ವಾಕ್ಯ. ಆ ವಾಕ್ಯ ದೇವರಾಗಿದ್ದಾನೆ. ಆ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಜೀವಿತದಲ್ಲಿ ಉಜ್ಜೀವನ ಉಂಟಾಗುತ್ತೆ, ನಮ್ಮ ಜೀವಿತದಲ್ಲಿ ಬಿಡುಗಡೆ ಉಂಟಾಗುತ್ತೆ, ನಮ್ಮ ಜೀವಿತದಲ್ಲಿ ರೋಗ ಸೌಖ್ಯ ಉಂಟಾಗುತ್ತೆ, ನಮ್ಮ ಜೀವಿತದೆಲ್ಲ ಸಮಸ್ಯೆಗಳು ಅದು ಪರಿಹಾರ ಆಗುತ್ತೆ, ಭಯ ನೀಗುತ್ತದೆ. ವಾಕ್ಯ ಅಷ್ಟು ಪ್ರಾಮುಖ್ಯವಾದ. ನಾವೆಷ್ಟು ವಾಕ್ಯವನ್ನು ಧ್ಯಾನಿಸ್ತೇವೆ, ವಾಕ್ಯದಲ್ಲಿ ನೆಲೆಗೊಳ್ಳುತ್ತವೆ. ಯೇಸುವಿನೊಂದಿಗೆ ನಾವು ಇನ್ನೂ ಅನ್ಯೋನ್ಯವಾಗಿ, ಇನ್ನೂ ಆತನ ಸಮೀಪಕ್ಕೆ ನಾವು ಬರುವವರಾಗಿರ್ತೇವೆ. ಅದು ಆತನ ಸ್ವರ. ನಾವು ಸತ್ಯವೇದ ವಾಕ್ಯವನ್ನು ಓದುವಾಗ ದೇವರ ಸ್ವರವನ್ನು ನಾವು ಕೇಳುತ್ತಾ ಇದ್ದೇವೆ. ನಮಗೆ ಸಮಸ್ಯೆಗಳಿರಬಹುದು, ಸಮಸ್ಯೆ ಪರಿಹಾರ ಸತ್ಯವೇದದಲ್ಲಿದೆ.
ನೀವು ಸಾಲಗಾರರಾದ್ರೆ ಅದಕ್ಕೆ ಪರಿಹಾರ ಸತ್ಯವೇದಲ್ಲಿದೆ. ನೀವು ರೋಗಿಗಳು, ರೋಗಕ್ಕೆ ಪರಿಹಾರ ಸತ್ಯವೇದಲ್ಲಿದೆ. ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು. ವಾಕ್ಯ ಜೀವ ಇದೆ, ವಾಕ್ಯದಲ್ಲಿ ಆತ್ಮ ಇದೆ. ನಾವೆಷ್ಟು ಸಾರಿ, ಒಂದು ದಿನಕ್ಕೆ ಎಷ್ಟು ಸಾರಿ ನಾವು ಎಷ್ಟು ಅಧ್ಯಾಯವನ್ನು ನಾವು ಓದ್ತೇವೆ. ಇದು ಓದುವ ಪುಸ್ತಕವಲ್ಲ, ಇದು ಧ್ಯಾನಿಸುವ ಪುಸ್ತಕ. ಇದರಲ್ಲಿ ಜೀವ ಇದೆ. ಒಂದೊಂದು ವಾಕ್ಯಗಳನ್ನು ನಾವು ಓದುವಾಗ ನಿರ್ಜೀವವಾದ ಭಾಗಗಳಲ್ಲಿ ಅದು ಜೀವನ ಉಂಟಾಗುತ್ತೆ, ಜೀವ ಉಂಟಾಗುತ್ತೆ. ಜೀವವು ಆತ್ಮವೂ ಇದೆ ಅದರೊಳಗೆ. ಹಲ್ಲೆಲೂಯಾ. ಒಬ್ಬ ಸೇವಕರನ್ನು ಒಂದು ಮನೆಗೆ ಊಟಕ್ಕೋಸ್ಕರವಾಗಿ ಕರೀತಾರೆ. ಊಟಕ್ಕೆ ಕರೀಬೇಕಾದ್ರೆ ಅವರ ಕುಟುಂಬವಾಗಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಊಟಕ್ಕೋಸ್ಕರವಾಗಿ ಒಂದು ಬಡತನದ ಮನೆಗೆ ಹೋಗ್ತಾರೆ. ಆ ಮನೆಯಲ್ಲಿ ಅವತ್ತು ಬಹಳ ಹೊತ್ತು ಹಬ್ಬದ ವಾತಾವರಣ. ಯಾಕೆ ಸೇವಕರು ಬರ್ತಾ ಇದ್ದಾರೆ, ಸೇವಕರ ಕುಟುಂಬ ಬರ್ತಾ ಇದ್ದಾರೆ ಮನೆಗೆ. ಒಂದು ದೊಡ್ಡ ಹಬ್ಬದ ಆಚರಣೆ, ಒಂದು ಸಿಚುವೇಶನ್ ಅಲ್ಲಿ ಪರಿಸ್ಥಿತಿ ಕಾಣ್ತಾ ಇದ್ದೀವಿ. ಸೇವಕರು ಹೋಗಿ ಅಲ್ಲಿ ಹೋದ್ರು. ಮಧ್ಯಾಹ್ನ ಸ್ವಲ್ಪ ಹೊತ್ತು ಕುಶಲೋಪರಿಯನ್ನೆಲ್ಲ ವಿಚಾರಿಸಿದ್ರು. ಆ ಮನೆಯ ಕುರಿತಾಗೆಲ್ಲ ವಿಚಾರಿಸಿದ್ರು. ಸಂತೋಷವಾಗಿ ಒಂದು ಬಡ ಕುಟುಂಬ, ಕೆಲವು ಪಾತ್ರೆಗಳು ಮಾತ್ರ ಮನೆಯಲ್ಲಿದೆ. ಒಂದು ತೆಂಗಿನ ಗರಿಗಳಿಂದ ಮಾಡಿದಂತಹ ಒಂದು ಮನೆ ಇದೆ. ಊಟಗೆಲ್ಲ ತಂದು ಬಡಿಸ್ತಾರೆ. ಊಟ ಎಲ್ಲ ಮಾಡಿದ್ರು. ಪ್ರಾರ್ಥನೆ ಮಾಡಿ ಆ ಮನೆಯನ್ನು ಆಶೀರ್ವದಿಸಿದ್ರು. ಕೆಲವು ಸಮಯದ ನಂತರ ಆ ಕುಟುಂಬ ಅವರ ಮನೆಗೆ ಹಿಂದಿರುಗಿದರು. ಮನೆಗೆ ಹೋದ ಮೇಲೆ ಈ ಮನೆಯಲ್ಲಿ 2 ಸ್ಪೂನ್ ಇತ್ತು. ಒಟ್ಟಿಗಿದ್ದದೇ ಆ ಮನೆಯಲ್ಲಿ 2 ಸ್ಪೂನ್. ಅದು 1 ಸ್ಪೂನ್ ಕಾಣ್ತಾ ಇಲ್ಲ. ಈ ಸಹೋದರಿ ತನ್ನ ಗಂಡನಲ್ಲಿ ಹೇಳಿದ್ರು, ನಮ್ಮ ಮನೆಯಲ್ಲಿ 2 ಸ್ಪೂನ್ ಇತ್ತು. ಮೇಜಿನ ಮೇಲೆ ಇದನ್ನು ಆ ಫಾಸ್ಟ್ ಮತ್ತು ಅವರ ಕುಟುಂಬ ಊಟ ಮಾಡುವಾಗ ಕೊಂಡೋಗಿ ಇಟ್ಟಿದ್ದೇವೆ. ಆದ್ರೆ 1 ಸ್ಪೂನ್ ಕಾಣ್ತಾ ಇಲ್ಲ. ಆ ಸಹೋದರಿ ಅದೇ ಇದು ಫಾಸ್ಟ್ ಕುಟುಂಬ ನಮ್ಮ ಸ್ಪೂನ್ ಒಂದು ಕೊಂಡೋಗಿರ್ಬೇಕೆಂಬುದಾಗಿ ಮನಸ್ಸಲ್ಲಿ ಒಂದು ಭಾವನೆ. ಯಾವಾಗಲೂ ಅದೇ ನೆನಪು. ಫಾಸ್ಟ್ ನೋಡುವಾಗೆಲ್ಲ ನೆನಪು, ನನ್ನ ಸ್ಪೂನಿನದೇ ನೆನಪು. 1 ವರ್ಷ ಆದ್ಮೇಲೆ ಮತ್ತೆ ಆ ಕುಟುಂಬಕ್ಕೆ ಮತ್ತು ತೋಚಿತು, ನಮ್ಮ ಸೇವಕರನ್ನು ಮತ್ತೆ ಕರಿಬೇಕು ಊಟಕ್ಕೆ. ನೀವು ಕರೀತಿರೋ ಗೊತ್ತಿಲ್ಲ, ನಿಮ್ಮ ಸೇವಕರನ್ನು ವರ್ಷಕ್ಕೊಮ್ಮೆ ಆದ್ರೂ ಊಟಕ್ಕೆ ಕರೀರಿ. ಅದೊಂದು ಸಂತೋಷ, ನಿಮ್ಮ ಮನೆಗೊಂದು ಆಶೀರ್ವಾದ, ನಿಮ್ಮ ಮನೆಗೊಂದು ಬ್ಲೆಸ್ಸಿಂಗ್. ಅದು ಸೇವಕರು ಮನೆಗೆ ಬರುವುದು, ಮನೆಯನ್ನು ಬಂದು ಆಶೀರ್ವದಿಸುವುದು ಒಂದು ಬಹಳ ದೊಡ್ಡ ಆಶೀರ್ವಾದ. ಮರು ವರ್ಷ ಕೂಡ ಕರೆದರು. ಆದರೆ ಈ ಸಹೋದರಿಯ ಮನಸ್ಸಿನಲ್ಲಿ ಅವತ್ತು ಕಳೆದ ವರ್ಷ ಬಂದಾಗ ಆ ಸ್ಪೂನಿನ ನೆನಪು ಮತ್ತೆ ಅವರಿಗೆ ತಡಿಲಿಕ್ಕೆ ಆಗ್ಲಿಲ್ಲ. ಸೇವಕರು ಬಂದು ಕೂತಿದ್ದಾರೆ. ಸೇವಕರಿಗೆ ಕರೆದು, ಸೇವಕರೇ ಬೇಸರ ಮಾಡಬೇಡಿ, ಫಾಸ್ಟಯ್ಯ ಬೇಸರ ಮಾಡಬೇಡಿ, ನಾನೊಂದು ವಿಷಯ ನಿಮ್ಮಲ್ಲಿ ಕೇಳ್ತೀನಿ. ನೀವು ಕಳೆದ ವರ್ಷ ನಾವು ಮನೆಗೆ ನಾವು ಆಹ್ವಾನಿಸಿದ್ದೇವೆ, ನೀವು ಬಂದಿದ್ದೀರಿ, ಸಂತೋಷವಾಗಿ ಊಟ ಮಾಡಿ ಪ್ರಾರ್ಥನೆ ಮಾಡಿ ನಮ್ಮನ್ನು ಆಶೀರ್ವದಿಸಿ ಹೋಗಿದ್ದೀರಿ. ಆದರೆ ನಮ್ಮ ಮನೆಯಲ್ಲಿ ಇದ್ದದ್ದು 2 ಸ್ಪೂನ್, 1 ಸ್ಪೂನ್ ಕಾಣಲಿಲ್ಲ. ನೀವಿಲ್ಲಿ ಆದ್ರೂ ಮಿಸ್ ಆಗಿ ನಿಮ್ಮ ಬ್ಯಾಗಲ್ಲಿ ಏನೋ ಇಟ್ಟುಕೊಂಡು ಹೋಗಿದ್ದೀರಾ? ಅವರು ಫಾಸ್ಟ್ ಹೇಳಿದ್ರು, ಇಲ್ಲಮ್ಮ, ನೀನ್ ನೆನಪಿಲ್ಲ, ನಾವು ಕೊಂಡೋದ ನೆನಪಿಲ್ಲ. ಆಗ ಅವರಿಗೆ ಫಾಸ್ಟಿಗೆ ನೆನಪಾಯ್ತು. ಅವತ್ತೇನೋ ಸತ್ಯವೇದದಲ್ಲಿ ಯಾವುದೋ ಒಂದು ವಾಕ್ಯ ತೆಗೆದಾಗ ಆ ಸ್ಪೂನ್ ಇಟ್ಟುಕೊಂಡು ಒಂದು ಗುರುತು, ಆ ಸತ್ಯವೇದ ಒಳಗಡೆ ಆ ಸ್ಪೂನ್ ಇಟ್ಟರು ಒಂದು ಗುರುತಕ್ಕೋಸ್ಕರವಾಗಿ. ಅವ್ರು ಹೇಳಿದ್ರು, ನಿಮ್ಮ ಬೈಬಲ್ ತನ್ನಿ ಅಂತ ಹೇಳಿದ್ರು. ಅವ್ರಿಗೆ ಆಗ ನೆನಪಾಯ್ತು, ಆ ಬೈಬಲ್ನ ಒಳಗಡೆ ಆ ಸ್ಪೂನ್ ಇಟ್ಟದಂತ ನೆನಪಾಯ್ತು. ಅವರು ಬೈಬಲ್ ತಂದಾಗ ಆ ಸತ್ಯವೇದೊಳಗೆ ಆ ಸ್ಪೂನ್ ಇತ್ತೆಂಬುದಾಗಿ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಆ ಮನೆಯ ಸಹೋದರಿ ಅಥವಾ ಆ ಕುಟುಂಬ 1 ವರ್ಷದಿಂದ ಬೈಬಲ್ ಅನ್ನು ಓದಿಲ್ಲ ಎಂಬುದಾಗಿ ನನ್ನ ಅರ್ಥ. ದೇವರ ಮಕ್ಕಳೇ,
ನೀವು ಒಂದಿನ ಎಷ್ಟು ಸಾರಿ ಬೈಬಲ್ ಓದ್ತೀರಿ, ಎಷ್ಟು ಅಧ್ಯಾಯಗಳನ್ನು ಸತ್ಯವೇದವನ್ನು ದಿನ ಓದ್ತೀರಿ. ಅದರಲ್ಲಿ ಜೀವ ಇದೆ, ಆತ್ಮ ಇದೆ. ನಿಮ್ಮ ಕೊರತೆಗಳನ್ನು ನೀಗಿಸ್ತದೆ, ನಿಮ್ಮ ಸಮಸ್ಯೆಯನ್ನು ನೀಗಿಸ್ತದೆ. ಸತ್ಯವೇದ ನಿಮಗೆ ಸಾಂತ್ವನವನ್ನು ಕೊಡುತ್ತೆ. ದೇವರ ವಾಕ್ಯ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಓದ್ತೇವೆ. ವಾಕ್ಯವು ದೇವರು. ಆ ವಾಕ್ಯದಲ್ಲಿ ಏನಿದೆ? ಜೀವ ಇದೆ. ನಮ್ಮೆಲ್ಲ ಇಕ್ಕಟ್ಟಿಗೆ, ಸಮಸ್ಯೆಗೆ, ವೇದನೆಗೆ ಪರಿಹಾರ ಸತ್ಯವೇದದಲ್ಲಿದೆ. ಅದಕ್ಕೋಸ್ಕರವಾಗಿ ನಾವು ಸತ್ಯವೇದವನ್ನು ಯಾವಾಗಲೂ ನಾವು ಧ್ಯಾನಿಸಬೇಕು. ಎರಡನೇದಾಗಿ ಇವತ್ತು ಇನ್ನೊಂದು ಪ್ರಾಮುಖ್ಯ ವಿಷಯವನ್ನು ನಿಮ್ಮಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರಾರ್ಥನೆ. ಒಂದನೇದಾಗಿ ವಾಕ್ಯವನ್ನು ಓದುವಾಗ ತಂದೆಯ ಸ್ವರವನ್ನು ನಾವು ಕೇಳುತ್ತೇವೆ. ಎರಡನೇದಾಗಿ ಪ್ರಾರ್ಥಿಸುವಾಗ ನಾವು ನನ್ನ ತಂದೆಯೊಂದಿಗೆ ಮಾತಾಡುತ್ತೇವೆ. ಯಾವ ರೀತಿಯಲ್ಲಿ ಲೋಕದ ತಂದೆಯೊಂದಿಗೆ ಅಥವಾ ತಾಯಿಯೊಟ್ಟಿಗೆ ಮಕ್ಕಳು ಮಾತಾಡ್ತಾರೋ, ಆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೋ, ಅದೇ ರೀತಿಯಲ್ಲಿ ನಮ್ಮ ತಂದೆಯೊಂದಿಗೆ ಮಾತಾಡುವುದು ಪ್ರಾರ್ಥನೆ ಆಗಿದೆ. ದೇವರೊಂದಿಗೆ ಆಳವಾದ ಸಂಬಂಧವನ್ನು ನಾವು ಪ್ರಾರ್ಥನೆ ಎಂಬುದಾಗಿ ಕರೀತೀವಿ. ಹಳೆಯ ಒಡಂಬಡಿಕೆಯಲ್ಲಿ ನಾವು ಅನೇಕ ಭಕ್ತರನ್ನು ನೋಡ್ತೇವೆ. ದಿನಕ್ಕೆ 3 ಆವರ್ತಿ ಅವರ ಪ್ರಾರ್ಥನೆ ಮಾಡ್ತಾ ಇದ್ರು, ದಿನಕ್ಕೆ 5 ಆವರ್ತಿ ಪ್ರಾರ್ಥನೆ ಮಾಡಿದವರಿದ್ದರು. ಹಳೆಯ ಒಡಂಬಡಿಕೆಯ ಭಕ್ತರು ಹೇಗೆ ಪ್ರಾರ್ಥನೆಗೆ ಉತ್ತರವನ್ನು ಪ್ರಾರ್ಥನೆ ಮಾಡಿದನ್ನು ದೇವದೂತರು ಬಂದು ಮೇಲಕ್ಕೆ ಕೊಂಡು ಹೋಗಬೇಕಿತ್ತು. ದಾಸ ಮತ್ತು ಯಜಮಾನನ ಸ್ಥಾನದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪರಿಶುದ್ಧ ಭಕ್ತರನ್ನು ನಾವು ನೋಡುತ್ತೇವೆ. ದೇವರನ್ನು ತಂದೆಯಾಗಿ ಅವರು ಕಾಣಲಿಲ್ಲ, ಅವರೊಬ್ಬ ಯಜಮಾನನಾಗಿ ಕಂಡ್ರೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ನಮಗಾದರೂ ಆ ಕರ್ತನ ಶಿಲುಬೆ ಮರಣ ಮೂಲಕ ಪಾಪಿ ಆಗಿದ್ದ ನಾನು ಅನುಭವಿಸಬೇಕಾದ ಶಿಕ್ಷೆಯನ್ನೆಲ್ಲ ಕಲ್ವಾರಿ ಶಿಲುಬೆಯಲ್ಲಿ ಆತನು ನನಗೋಸ್ಕರವಾಗಿ ಎಲ್ಲವನ್ನು ಅನುಭವಿಸಿ, ಪಾಪಿಯಾದ ನನ್ನ ಅಕೌಂಟ್ ಇಲ್ಲದೆಲ್ಲ ಪಾಪವನ್ನು ತೆಗೆದುಹಾಕಿ ನೀತಿವಂತ ಎಂಬುದಾಗಿ ನನ್ನನ್ನು ಆತನು ಕರೆದನು. ನಾನು ಪಾಪಿಯಲ್ಲ, ನಾನು ನೀತಿವಂತನಾಗಿದ್ದೆ. ನನ್ನ ಪಾಪವನ್ನೆಲ್ಲ ಹೊತ್ತು ಕಲ್ವಾರಿ ಶಿಲುಬೆಯಲ್ಲಿ ತೀರಿಸಿದ. ಪ್ರಿಯ ದೇವರ ಮಕ್ಕಳೇ, ಹೊಸ ಒಡಂಬಡಿಕೆಯ ಪ್ರಾರ್ಥನೆಯನ್ನು ನನ್ನೊಳಗೆ ವಾಸ ಮಾಡಿದ್ದಾನೆ. ಪವಿತ್ರಾತ್ಮನು ವಾಸ ಮಾಡುವ ಮಂದಿರ ನಾನಾಗಿದ್ದೇನೆ. ನಮ್ಮ ಪ್ರಾರ್ಥನೆ ಶೈಲಿಗಳು ಬದಲಾಗಬೇಕು. ಹಳೆ ಒಡಂಬಡಿಕೆಯ ಶೈಲಿ ಎಲ್ಲ ಹೊಸ ಒಡಂಬಡಿಕೆಯ ಪ್ರಾರ್ಥನೆ. ನಮಗೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ಲಿಕ್ಕೆ ಒಂದು ಮಾಡೆಲ್ ಆಗಿದ್ದಾನೆ. ಸಿಕ್ಕಿದ ಸಮಯ ಎಲ್ಲ, ರಾತ್ರಿ ಎಲ್ಲ ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ 33 ವರ್ಷಗಳಲ್ಲಿ ಆತನ 3.5 ವರ್ಷ ತನ್ನ ಶಿಷ್ಯರೊಂದಿಗಿದ್ದನು. 3.5 ವರ್ಷಗಳು ತನ್ನ ಸೇವೆಯಲ್ಲಿ ಆತನ ಪ್ರಾರ್ಥನೆ, ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ ಕಳೆದನು. ನಿಮ್ಮಲ್ಲಿ ನಾನು ವಿನಂತಿಸುವುದಿಷ್ಟೇ, ನಾವು ಪ್ರಾರ್ಥಿಸುವಾಗಬೇಕು. ಅನೇಕ ಪುಸ್ತಕಗಳು ಪ್ರಾರ್ಥನೆ ಬರೆದವರಿದ್ದಾರೆ, ಪುಸ್ತಕಗಳು ಬರೆದವರಿದ್ದಾರೆ. ಪ್ರಾರ್ಥನೆಯನ್ನು ಅನೇಕ ರೀತಿಯಲ್ಲಿ ಪ್ರಾರ್ಥನೆಯ ಪುಸ್ತಕಗಳನ್ನು ಬರೆದು ಪ್ರಾರ್ಥನೆ ಕುರಿತಾಗಿ ಅವರ ಪ್ರಬಂಧವನ್ನೆಲ್ಲ ಮಂಡಿಸಿಬಿಟ್ಟು PhD ಡಾಕ್ಟರೇಟ್ ಪದವಿಯನ್ನು ಪಡೆದವರು ಈ ಲೋಕದಲ್ಲಿದ್ದಾರೆ. ಆದರೆ ಈ ದಿನಗಳಲ್ಲಿ ಪ್ರಾರ್ಥಿಸುವವರು ಬಹಳ ಅವಶ್ಯಕವಾಗಿದ್ದಾರೆ. ಪ್ರಾರ್ಥಿಸುವವರು ಬೇಕು. ನಾವು ಯಾವಾಗಲೂ ಪ್ರಾರ್ಥಿಸಬೇಕು. ನಾವು ಹೇಗೆ ಪ್ರಾರ್ಥಿಸಬೇಕು? ಸತ್ಯವೇದದಲ್ಲಿ ಮೂಲಕ ನಾವು ಎಷ್ಟೋ ದಿನಗಳು ಧ್ಯಾನಿಸುತ್ತಿರೋದು ಮುಗಿಯುವಂತಲ್ಲ. ಪ್ರಾರ್ಥನೆ ಕುರಿತಾಗಿ ಕೆಲವು ನಿಮಿಷಗಳು ನಿಮ್ಮೊಂದಿಗೆ ನಾನು ಮಾತಾಡ್ತೀನಿ. 1 ತಿಮೋಥಿ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ನಮಗೆ ಸ್ಪಷ್ಟವಾಗಿ ಅಲ್ಲಿ ಅರ್ಥ ಆಗುತ್ತೆ. ಎಲ್ಲದಕ್ಕಿಂತ ಮೊದಲು 2ನೇ ಅಧ್ಯಾಯ 1 ತಿಮೋಥಿ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಈಗ ಓದ್ತೀವಿ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರವಾಗಿ ದೇವರಿಗೆ ವಿಜ್ಞಾಪನೆ ಮಾಡ್ರಿ. ನಾವು ಅನೇಕ ಸಾರಿ ನಾವು ಪ್ರಾರ್ಥನೆ 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 ಎಂಬುದಾಗಿ ನಾವು ಕರೆಯುತ್ತೀವಿ. ಇದು ಪ್ರಾರ್ಥನೆ ಹೌದೋ ಅಲ್ವೋ ಎಂಬುದಾಗಿ ಕೂಡ ನಾವು ಅದನ್ನು ಸ್ವಲ್ಪ ಕೂಡ ಅದರ ಕುರಿತಾಗಿ ನಾವು ಯೋಚನೆ ಮಾಡುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಮೊಟ್ಟ ಮೊದಲಿಗೆ ಏನ್ ಮಾಡ್ಬೇಕು? ಎಲ್ಲರಿಗೋಸ್ಕರವಾಗಿ, ಎಲ್ಲ ಮನುಷ್ಯರಿಗೋಸ್ಕರವಾಗಿ ನಾವು ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ನಾನು ಬೋಧಿಸ್ತೇನೆ. ಪೌಲನು ತಿಮೋಥಿಗೆ ಬರೀತಾನೆ.
ಮೊದಲನೇದಾಗಿ ವಿಜ್ಞಾಪನೆಯನ್ನು ಸಲ್ಲಿಸಬೇಕು. ಅಲ್ಲಿ ಎರಡನೇದಾಗಿ ನೋಡುತ್ತೇವೆ, ನಮಗೆ ಸುಖ ಸಮಾಧಾನಗಳು ಉಂಟಾಗಿ ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ ಅಧಿಕಾರಿಗಳಿಗಾಗಿ ನಾವು ವಿಜ್ಞಾಪನೆ ಮಾಡಬೇಕು. ನಾವು ವಿಜ್ಞಾಪನೆಯನ್ನು ಪ್ರಾರ್ಥನೆ ಎಂಬುದಾಗಿ ಕರಿತೀವಿ. ಪ್ರಾರ್ಥನೆ ಎಂಬುದಾಗಿ ಕರಿತೀವಿ. ಮನವಿಯನ್ನು ನಾವು ಪ್ರಾರ್ಥನೆ ಎಂಬುದಾಗಿ ಕರಿತೀವಿ. ಕೃತಜ್ಞತಾ ಸ್ತುತಿಗಳನ್ನು ನಾವು ಪ್ರಾರ್ಥನೆ ಎಂಬುದಾಗಿ ಕರಿತೀವಿ. ಇದು ಬೇರೆ ಬೇರೆ ಪ್ರಾರ್ಥನೆಯ ಭಾಗಗಳಷ್ಟೇ. ಇಲ್ಲಿ ನೋಡ್ತೇವೆ, ಮೊದಲು ಮನುಷ್ಯರೆಲ್ಲರಿಗೋಸ್ಕರವಾಗಿ. ಯಾರು ಮನುಷ್ಯರೆಲ್ಲರೂ? ಈ ಲೋಕದೆಲ್ಲ ಮಾನವ ಕುಲಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವರಾಗಬೇಕು. ರಕ್ಷಣೆ ಹೊಂದಿದವರಿಗೆ ಮಾತ್ರ ಅಲ್ಲ, ಅದು ಮಾತ್ರ ದೇವರ ವಾಕ್ಯ ಹೇಳುತ್ತೆ, ಅರಸುಗಳಿಗಾಗಿ ನಾವು ವಿಜ್ಞಾಪನೆ ಸಲ್ಲಿಸುವಾಗಬೇಕು. ಅಧಿಕಾರಿಗಳಿಗಾಗಿ ನಾವು ವಿಜ್ಞಾಪನೆ ಸಲ್ಲಿಸುವಾಗಬೇಕು. ಮೊದಲನೇದಾಗಿ ವಿಜ್ಞಾಪನೆ. ಏನು ವಿಜ್ಞಾಪನೆ ಅಂದ್ರೆ ಏನು? ದೇವರೇ, ನಮ್ಮ ದೇಶವನ್ನು ಆಳುವುದಕ್ಕೆ, ನಮ್ಮ ರಾಜ್ಯವನ್ನು ಆಳುವುದಕ್ಕೆ, ಲಂಚ ತೆಗೆದುಕೊಳ್ಳದೆ ನೀತಿಯಿಂದ ನಮ್ಮ ದೇಶವನ್ನು ರಾಜ್ಯವನ್ನು ಆಳುವುದಕ್ಕೆ ಅವರಿಗೆ ಬೇಕಾದ ಜ್ಞಾನವನ್ನು ಕೊಡು ಎಂಬುದಾಗಿ ನಾವು ವಿಜ್ಞಾಪನೆಯನ್ನು ಸಲ್ಲಿಸಬೇಕು. ನಿನ್ನ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕೆ ದೇವರೇ, ಅವರಿಗೆ ಬೇಕಾದ ಜ್ಞಾನವನ್ನು ಕೊಡು, ಅವರಿಗೆ ಬೇಕಾದ ವಿವೇಕವನ್ನು ಕೊಡು. ಆರ್ಥಿಕ ಪರಿಸ್ಥಿತಿ ವೃದ್ಧಿ ಉಂಟಾಗಲಿ ನಮ್ಮ ದೇಶದಲ್ಲಿ. ದೇಶ ವೃದ್ಧಿ ಆದರೆ ನಾವು ವೃದ್ಧಿ ಆಗ್ತೀವಿ. ಅಧಿಕಾರಿಗಳು ನೇಮಿಸುವುದು ದೇವರು, ಮಂತ್ರಿಮಂಡಲವನ್ನು ನೇಮಿಸುವುದು ದೇವರು, ರಾಷ್ಟ್ರಪತಿಯನ್ನು, ಪ್ರಧಾನಮಂತ್ರಿಯನ್ನು, ವಿರೋಧ ಪಕ್ಷದವರನ್ನು, ಎಲ್ಲ MLAಗಳನ್ನು, ಶಾಸಕರನ್ನು, MP ಗಳನ್ನು ಎಲ್ಲರನ್ನು ನೇಮಿಸಿದ ಕರ್ತನಾಗಿದ್ದಾನೆ. ರೋಮಾಪುರ 13ನೇ ಅಧ್ಯಾಯ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಧಿಕಾರಿಗಳಿಗೆ ವಿಧೇಯರಾಗಿರಿ. ಅಲ್ಲಿ 13ನೇ ಅಧ್ಯಾಯ ಪೂರ್ಣವಾಗಿ ಓದಿ ನೋಡಬೇಕು. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಸರ್ಕಾರಕ್ಕೆ ವಿಧೇಯನಾದನೆಂಬುದಾಗಿ ನೋಡ್ತೀವಿ. ಅದಕ್ಕೋಸ್ಕರವಾಗಿ ನಾವು ಸರ್ಕಾರಕ್ಕೋಸ್ಕರವಾಗಿ, ಎಲ್ಲ ಅಧಿಕಾರಿಗಳಿಗೋಸ್ಕರವಾಗಿ, ರಾಷ್ಟ್ರಪತಿಯಿಂದ ಹಿಡಿದು ಪಂಚಾಯತಿನ ಒಬ್ಬ ಅಟೆಂಡರ್ PU ಕೂಡ ಅವರಿಗೋಸ್ಕರವಾಗಿ ವಿಜ್ಞಾಪನೆಗಳನ್ನು ಸಲ್ಲಿಸುವಾಗಬೇಕು. ಹಲ್ಲೆಲೂಯಾ. ಪ್ರಧಾನಮಂತ್ರಿಯಿಂದ ಹಿಡಿದು ನಮ್ಮ ರಾಜ್ಯದ ಮಂತ್ರಿಮಂಡಲಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ವಿರೋಧ ಪಕ್ಷದ MLAಗಳು, MLCಗಳು ಅವರಿಗೆಲ್ಲರಿಗೋಸ್ಕರವಾಗಿ ನಾವು ವಿಜ್ಞಾಪನೆ ಮಾಡಬೇಕು. ಇವರೇ, ನಮ್ಮ ದೇಶ, ನಮ್ಮ ರಾಜ್ಯ ಸುಭಿಕ್ಷೆಯಿಂದ ಕೂಡಿರಬೇಕು. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಾವು ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ಪ್ರತಿ ಕ್ಷಣವೂ ಕೂಡ ನಾವು ವಿಜ್ಞಾಪನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ನಾವು ಈ ವಿಜ್ಞಾಪನೆಗಳನ್ನು ಸಲ್ಲಿಸಬೇಕು. ಅರಸುಗಳಿಗಾಗಿ, ಅಧಿಕಾರಿಗಳಿಗಾಗಿ ನಾವು ವಿಜ್ಞಾಪನೆಗಳನ್ನು ಸಲ್ಲಿಸುವಾಗಬೇಕು. ಎರಡನೇದಾಗಿ ನೋಡ್ತೀವಿ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಯ ಭಾಗ ನಾನು ಮುಂದೆ ಬರ್ತೇನೆ. ಮನವಿಗಳು. ಏನು ಮನವಿಗಳು? ಎಲ್ಲರ ರಕ್ಷಣೆ ಹೊಂದಬೇಕೆಂದು ಮನವಿಯನ್ನು, ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ನಾವು ಮನವಿ ಸಲ್ಲಿಸಬೇಕು. ಒಂದನೇದಾಗಿ ವಿಜ್ಞಾಪನೆ, ಎಲ್ಲ ಮನುಷ್ಯರಿಗೋಸ್ಕರವಾಗಿ ವಿಜ್ಞಾಪನೆ. ಎರಡನೇದಾಗಿ ಪ್ರಾರ್ಥನೆ. ನಾನು ಮುಂದಿನ ಭಾಗಕ್ಕೆ ಬರ್ತೀನಿ. ಮನವಿಗಳಂದ್ರೆ ಏನರ್ಥ? ನಾವು ವಾಸ ಮಾಡುವಂತ ಸ್ಥಳದಲ್ಲಿ ಒಂದು ರೋಡ್ ಬೇಕಾದ್ರೆ ನಾವು ಮನವಿ ಸಲ್ಲಿಸ್ತೇವೆ. ನೀರಿನ ಅವಶ್ಯಕತೆ ಇದ್ರೆ ನಾವು ಮನವಿ ಸಲ್ಲಿಸ್ತೇವೆ. ಪಂಚಾಯತಿಗೋ, ಮುನ್ಸಿಪಾಲಿಟಿಗೋ, ನಗರಸಭೆಗೋ ನಾವು ಮನವಿ ಸಲ್ಲಿಸ್ತೇವೆ. ಮಂತ್ರಿಗಳಿಗೆ ಮನವಿ ಸಲ್ಲಿಸ್ತೇವೆ. ನಾವು ಕೂಡ ನಮ್ಮ ಕರ್ತನಲ್ಲಿ ಮನವಿ ಸಲ್ಲಿಸಬೇಕು. ಯಾರಿಗೋಸ್ಕರವಾಗಿ? ಎಲ್ಲರೂ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂದು, ರಕ್ಷಣೆ ಹೊಂದಬೇಕೆಂಬುದಾಗಿ ನಾವು ಮನವಿ ಸಲ್ಲಿಸಬೇಕಪ್ಪ. ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ನಿನ್ನ ಮಗನಾಗಿದ್ದೇನೆ, ನಿನ್ನ ಅಪ್ಪ ತಂದೆಯಿಂದ ಕರೆಯುವ ಭಾಗ್ಯ ನನಗೆ ಸಿಕ್ಕಿದೆ. ಈ ಸತ್ಯದ ಪರಿಜ್ಞಾನ ನನ್ನ ತಂದೆ ತಾಯಿಗೆ ಸಿಗಬೇಕು, ಅಥವಾ ನನ್ನ ಸಹೋದರಿಗೆ ಸಿಗಬೇಕು. ಯಾರು ರಕ್ಷಣೆ ಹೊಂದಿಲ್ಲ ಅವರೆಲ್ಲರಿಗೋಸ್ಕರವಾಗಿ ಮನವಿ ಸಲ್ಲಿಸಬೇಕು. ನಮ್ಮ ನೆರೆಕರೆಯವರಿಗೋಸ್ಕರವಾಗಿ ನಾವು ಮನವಿ ಸಲ್ಲಿಸುವರಾಗಬೇಕು. ನನ್ನ ಸಹೋದ್ಯೋಗಿಗಳಿಗೋಸ್ಕರವಾಗಿ ನಾವು ಮನವಿ ಸಲ್ಲಿಸುವರಾಗಿರ್ಬೇಕು. ನಮ್ಮ ಗ್ರಾಮಕ್ಕೋಸ್ಕರವಾಗಿ ನಾವು ಮನವಿ ಸಲ್ಲಿಸುವರಾಗಬೇಕು. ಅಪ್ಪ, ಇವರು ಸತ್ಯದ ಪರಿಜ್ಞಾನ ಇವರಿಗೆ ಉಂಟಾಗಬೇಕು. ಯಾಕೆ ಈ ಸತ್ಯ ಪರಿಜ್ಞಾನ ಉಂಟಾಗಬೇಕು? 2 ಕೊರಿಂಥ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡ್ತೇವೆ, ನಂಬಿಕೆ ಇಲ್ಲದವರ ಮನಸ್ಸನ್ನು ಈ ಲೋಕ ದೇವರು ಕುರುಡು ಮಾಡಿದ್ದಾನೆ ಎಂಬುದಾಗಿ, ಸತ್ಯ ತಿಳಿದ ಹಾಗೆ, ಸತ್ಯದ ಪರಿಜ್ಞಾನ ಉಂಟಾಗದ ಹಾಗೆ ಈ ಲೋಕದ ದೇವರು ಅಂದರೆ ಸೈತಾನನು
ಕುರುಡು ಮಾಡಿಟ್ಟಿರುವಾಗ ನಾವು ಮನವಿ ಸಲ್ಲಿಸಬೇಕು. ದೇವರೇ, ಇವರು ನೀನು ಸತ್ಯವನ್ನು ತಿಳಿಯುವುದಕ್ಕೋಸ್ಕರ ನೀನು ಅವರ ಮೇಲೆ ಅಬ್ಬಾ ನೀನು ಆಕರ್ಷಿಸಬೇಕು. ದೇವರು ಆಕರ್ಷಿಸಿದ ಯಾರು ಮಾನಸಾಂತರಕ್ಕೆ ಬರುವುದಿಲ್ಲ. ನಾನು ಯೇಸು ಸ್ವಾಮಿ ಆಕರ್ಷಿಸಬೇಕು. ನಾವು ಮನವಿ ಸಲ್ಲಿಸುವಾಗ ಯೇಸು ಸ್ವಾಮಿ ಅವರ ಮೇಲೆ ಕೃಪೆಯನ್ನು ತೋರ್ತಾನೆ. ಎಷ್ಟೊಂದು ಸೌಭಾಗ್ಯ ಯೋಚನೆ ಮಾಡಿ ಪ್ರಿಯರ ಮಕ್ಕಳೇ. ನಾಲ್ಕನೇದಾಗಿ ನಾವು ನೋಡ್ತೀವಿ, ಎಲ್ಲದಕ್ಕೂ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿರಿ ಎಂಬುದಾಗಿ. ಅದು ಬಹಳ ಯುಕ್ತವಾದದ್ದೆಂಬುದಾಗಿ ಎಲ್ಲದ ಕೃತಜ್ಞತಾ ಸ್ತುತಿಗಳನ್ನು ಸ್ತೋತ್ರಗಳನ್ನು ನಾವು ಸಲ್ಲಿಸುವಾಗಬೇಕು. ಪ್ರಾರ್ಥನೆಯ 4 ಭಾಗಗಳು. ಒಂದನೇದಾಗಿ ವಿಜ್ಞಾಪನೆಗಳು, ಎರಡನೇದಾಗಿ ಪ್ರಾರ್ಥನೆಯ ಭಾಗಕ್ಕೆ ನಾನು ಮುಂದೆ ಬರ್ತೇನೆ, ಮೂರನೇದಾಗಿ ಮನವಿಗಳು, ಮಧ್ಯಸ್ಥಿ ವಹಿಸುವುದು, ಮನವಿಯನ್ನು ಮಧ್ಯಸ್ಥಿ ವಹಿಸುವುದು ಎಂಬುದಾಗಿ ಇಂಟರ್ಸೆಷನ್. ನಾಲ್ಕನೇದಾಗಿ ನೋಡಿದ್ದೇವೆ ಕೃತಜ್ಞತಾ ಸ್ತುತಿಗಳು. ಯಾತಕ್ಕೆ ಕೃತಜ್ಞತಾ ಸ್ತುತಿಗಳು? ಅಪ್ಪಾ, ಒಳ್ಳೆಯ ಸೇವಕರನ್ನು ನೀನು ಕೊಟ್ಟಿದ್ದೀ, ನೀನು ಸ್ತೋತ್ರಮಪ್ಪ ಅಂತ ಹೇಳಬೇಕು. ನಿಮ್ಮ ಸಭೆಯ ಸಭಾ ಪಾಲಕರಿಗೋಸ್ಕರವಾಗಿ ಒಳ್ಳೆಯ ಫಾಸ್ಟ್ ಆಂಟಿಯನ್ನು ಕೊಟ್ಟಿದ್ದೀ, ಒಳ್ಳೆಯ ಒಂದು ಕುಟುಂಬ ನಮಗೆ ಕೊಟ್ಟಿದ್ದೀ, ನನಗೆ ಒಳ್ಳೆಯ ಗಂಡನನ್ನು ಕೊಟ್ಟಿದ್ದಿ ಅಥವಾ ಒಳ್ಳೆಯ ಹೆಂಡತಿಯನ್ನು ಕೊಟ್ಟಿದ್ದಿ, ಒಳ್ಳೆಯ ಮಕ್ಕಳನ್ನು ಕೊಟ್ಟಿದ್ದಿ, ಸ್ತೋತ್ರ ಸಲ್ಲಿಸಬೇಕು. ನನಗೆ ಒಳ್ಳೆಯ ಮನೆಯನ್ನು ಕೊಟ್ಟಿದ್ಯಪ್ಪ, ನನಗೆ ಬೇಕಾದನ್ನೆಲ್ಲವನ್ನು ಕೊಟ್ಟಿದ್ಯಪ್ಪ, ಒಳ್ಳೆ ಸಹೋದರನ್ನು ಕೊಟ್ಟಿದ್ದಿ, ಸಭೆಯಲ್ಲಿ ಒಳ್ಳೆ ಸ್ನೇಹಿತರನ್ನು ಕೊಟ್ಟಿದ್ದಿ, ಒಳ್ಳೆ ತಂದೆ ತಾಯಿಯನ್ನು ಕೊಟ್ಟಿದ್ದಿ. ಸ್ತೋತ್ರ ಸಲ್ಲಿಸಿರಿ, ಸ್ತುತಿಸಿರಿ. ಕೀರ್ತನೆಗಾರನು ಸ್ತುತಿಸುವುದನ್ನು ನಾವು ನೋಡಿದ್ದೇವೆ. ಕೀರ್ತನೆ 103 1 ಮತ್ತು 2ನೇ ವಾಕ್ಯದಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಯೇಸು ಮಾಡಿದ ಎಲ್ಲ ಉಪಕಾರಗಳು ನಾವು ಯಾವಾಗಲೂ ಸ್ತುತಿ ಹೇಳುವವರಾಗಬೇಕು, ನಾವು ಸ್ತುತಿಸುವರಾಗಬೇಕು. ಅವನಿಗೆ ಸ್ತೋತ್ರ ಯಜ್ಞವನ್ನು, ಸ್ತೋತ್ರ ಯಾಗವನ್ನು ನಾವು ಸಮರ್ಪಿಸುವರಾಗಬೇಕು. ಕೃತಜ್ಞತಾ ಸ್ತೋತ್ರಪ್ಪ. ಉದಾಹರಣೆ ಯೋಚನೆ ಮಾಡ್ರಿ, ಇವತ್ತು ಆಕ್ಸಿಜನ್ಗೋಸ್ಕರವಾಗಿ ಕೋಲಾಹಲ ನಡೀತಾ ಇದೆ. ಆಕ್ಸಿಜನ್ ಇಲ್ಲದೆ ಸಾವಿರಾರು ಜನರು ಸಾಯ್ತಾ ಇದ್ದಾರೆ. ಒಮ್ಮೆ ಒಂದು ಅವಲೋಕನ ಮಾಡ್ರಿ, ನೀವೆಷ್ಟು ವರ್ಷ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಯೋಚನೆ ಮಾಡಿ. ನಿಮ್ಮ ವರ್ಷ ಎಷ್ಟು ಪ್ರಾಯ ಆಗಿದೆ, ನಿಮ್ಮ ಏಜ್ ಎಷ್ಟು ಎಂಬುದಾಗಿ ನೀವು ಯೋಚನೆ ಮಾಡ್ರಿ. ಒಂದು ದಿನದ ಆಕ್ಸಿಜನ್ಗಾಗಿ ಹಾಸ್ಪಿಟಲ್ ಬಿಲ್ 20,000, 25,000, 30,000, 1 ಲಕ್ಷದವರೆಗಿದೆ. ನಿಮ್ಮ ಆಯುಷ್ಕಾಲ ಎಲ್ಲ ನನ್ನ ಕರ್ತನ ಲೆಕ್ಕ ಹಾಕಿ. ಒಂದು ದಿನಕ್ಕೆ 10,000 ರೂಪಾಯಿ ಲೆಕ್ಕ ಹಾಕಿ, ಬೇಡ ಒಂದು ದಿನಕ್ಕೆ 1,000 ರೂಪಾಯಿ ಲೆಕ್ಕ ಹಾಕಿ. ಒಂದು ವರ್ಷಕ್ಕೆ 1,200 ರೂಪಾಯಿ, ಒಂದು ದಿನಕ್ಕೆ 1,000 ರೂಪಾಯಿ, ಒಂದು ತಿಂಗಳಿಗೆ ಎಷ್ಟಾಯ್ತು? 30,000 ರೂಪಾಯಿ. ಒಂದು ವರ್ಷಕ್ಕೆ 3,60,000 ರೂಪಾಯಿ. ಎಷ್ಟು ವರ್ಷ ನೀವು ಜೀವಿಸಿದ್ದೀರಿ ಯೋಚನೆ ಮಾಡಿ. ಎಷ್ಟು ಸ್ತುತಿಸಬೇಕು ಪ್ರಿಯರೇ. ನನ್ನ ಕರ್ತನಿಗೆ ಹೇಳಬೇಕು, ಅಪ್ಪ ಅನುದಿನವೂ ನನಗೆ ಬೇಕಾದಷ್ಟು ಆಮ್ಲಜನಕವು ನೀನು ಕೊಟ್ಟಿದೆಯಪ್ಪ. ನಾನೇನು ತಿನ್ನಬೇಕು, ಕುಡಿಯಬೇಕು ಅದನ್ನೆಲ್ಲ ನೀನು ಕೊಡ್ತಾ ಇದ್ದೀನಿ. ನನ್ನ ಅವಶ್ಯಕತೆಗಳೆಲ್ಲ ಈಡೇರಿಸ್ತಾ ಇದ್ದ. ಯೇಸು ಸ್ವಾಮಿ ಎಷ್ಟು ಸ್ತುತಿಸಿದ್ರು ಸಾಕಾಗುವುದಿಲ್ಲ. ಹಲ್ಲೆಲೂಯಾ. ನೀವು ಎಷ್ಟು ಸ್ತುತಿಸ್ತೀರಿ, ಎಷ್ಟು ಥ್ಯಾಂಕ್ಸ್ ಹೇಳ್ತೀರಿ. ನಿಮಿಷಕ್ಕೆ ಅಪ್ಪ ಸ್ತೋತ್ರಮಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಪ್ಪ. ಆಮ್ಲಜನಕ ಕೊಟ್ಟದಕ್ಕೆ ಥ್ಯಾಂಕ್ಸ್, ಆಹಾರ ಕೊಟ್ಟಕ್ಕೆ ಥ್ಯಾಂಕ್ಸ್, ಬಟ್ಟೆ ಕೊಟ್ಟದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಮುಗಿಯುವುದಿಲ್ಲ. ನಾವು ಸ್ತೋತ್ರವನ್ನು ಹೇಳುವವರಾಗಿರಬೇಕು. ಆತನು ಮಾಡಿದಂತ ಕೃತಜ್ಞತಾ ಸ್ತೋತ್ರವನ್ನು ನಾವು ಹೇಳುವರಾಗಬೇಕು. ಇದು ಪ್ರಾರ್ಥನೆಯ 4 ಭಾಗಗಳು. ಹಲ್ಲೆಲೂಯಾ. ನಾವು ಯಾರಿಗೋಸ್ಕರವಾಗೆಲ್ಲ ಏನೆಲ್ಲ ವಿಜ್ಞಾಪನೆ ಮಾಡ್ತೀವಿ ಎಂಬುದಾಗಿ ಕೇಳಿದ್ವಿ. ಒಂದನೇದಾಗಿ ವಿಜ್ಞಾಪನೆಗಳು ಸಲ್ಲಿಸ್ತವೆ. ಎರಡನೇ ಪ್ರಾರ್ಥನೆ, ನಾನು ಪ್ರಾರ್ಥನೆ ಬರ್ತೇನೆ ಈಗ. ಒಂದನೇದಾಗಿ ಮನವಿಗಳನ್ನು ಸಲ್ಲಿಸಬೇಕು. ಸತ್ಯದ ಜ್ಞಾನಕ್ಕೆ ಬರುವುದಕ್ಕೋಸ್ಕರವಾಗಿ, ರಕ್ಷಣೆ ಹೊಂದುವುದಕ್ಕೋಸ್ಕರವಾಗಿ ನಾವು ಮನವಿಗಳನ್ನು ಸಲ್ಲಿಸುವರಾಗಬೇಕು. ನಾಲ್ಕನೇದಾಗಿ ನಾವು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಬೇಕು. ಕರ್ತನೆ ಮಾಡಿದೆಲ್ಲ ಉಪಕಾರ ಧ್ಯಾನಿಸಬೇಕು. ಸಿಕ್ಕಿದ್ದಕ್ಕೂ ಸಿಗದಕ್ಕೂ ಎಲ್ಲದಕ್ಕೂ ಉಪಕಾರ ಸಲ್ಲಿಸಬೇಕು. ಆತ ನಿದ್ರಿಸದೆ ತೂಕಡಿಸದೆ ನಮ್ಮನ್ನು ಕಾಯ್ತಾನೆ. ಇನ್ನು ಪ್ರಾರ್ಥನೆ ಅಂದ್ರೆ ಏನು? ಬಹಳ ಪ್ರಾಮುಖ್ಯವಾದ ವಿಷಯ. ನಾವೀಗ ಮಾಡಿದ ಪ್ರಾರ್ಥನೆಯ ಭಾಗಗಳು ವಿಜ್ಞಾಪನೆಗಳೇನೆಂಬುದಾಗಿ ತಿಳಿದಿದ್ದೇವೆ, ಮನವಿಗಳೇನೆಂಬುದಾಗಿ ನಾವು ನೋಡಿದ್ದೇವೆ.
ಇದು ನಾವು ಮಾಡಲೇಬೇಕು, ಯಾವಾಗಲೂ ನಾವು ಮಾಡ್ತಾ ಇರಬೇಕು. ಪ್ರತ್ಯಕ್ಷ ಎಲ್ಲರಿಗೋಸ್ಕರವಾಗಿ ನಾವು ವಿಜ್ಞಾಪನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸಬೇಕು. ಅದು ಮಾತ್ರ ಅಲ್ಲ, ನಾವೆಲ್ಲ ಸಮಯದಲ್ಲಿಯೂ ಎಲ್ಲರಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುವಾಗಬೇಕು. 1 ಕೊರಿಂಥಿ 14ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ಅಲ್ಲಿ ನೋಡುವರಾಗಿದ್ದೇವೆ. ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವನ್ನು ಪ್ರಾರ್ಥಿಸದೆ ಹೊರತು ಬುದ್ಧಿ ನಿಷ್ಫಲವಾಗಿರುತ್ತೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವೆಷ್ಟೊಂದು ಪ್ರಾರ್ಥಿಸಬಹುದು? ಒಬ್ಬರಿಗೆ ಕೇಳಿದ್ರೆ ಹೇಳ್ತೀವಿ ನಾವು 3 ಸಾರಿ ಪ್ರಾರ್ಥಿಸ್ತೇವೆ. ಸಾಮಾನ್ಯವಾಗಿ ಎಲ್ಲಿ ಹೋಗಿ ಕೇಳಿದ್ರು ಕೂಡ ಏನ್ ಹೇಳ್ತಾರೆ, ನಾನು 2 ಸಾರಿ ಪ್ರಾರ್ಥಿಸ್ತೀನಿ ಫಸ್ಟ್. ಬೆಳಿಗ್ಗೆ ಪ್ರಾರ್ಥಿಸ್ತೀವಿ, ನಾವು ಸಾಯಂಕಾಲ ಪ್ರಾರ್ಥಿಸ್ತೀವಿ. ಆದ್ರೆ ಒಡಂಬಡಿಕೆಯ ಭಕ್ತರಾದ ನಾವು, ಹಳೆಯ ಒಡಂಬಡಿಕೆಯ ಭಕ್ತರಿಗೆ ಹೊಸ ಒಡಂಬಡಿಕೆಯ ಭಕ್ತರಿಗೆ ಬಹಳ ವ್ಯತ್ಯಾಸ ಇದೆ. ಹಳೆ ಒಡಂಬಡಿಕೆಯ ಭಕ್ತರು ಎಲ್ಲಿ ಪರಿಶುದ್ಧ ದೇವರ ಮಂಜೂಷ ಇರುತ್ತಿತ್ತೋ, ಎಲ್ಲಿ ದೇವರಿಗೋಸ್ಕರವಾಗಿ ಯಜ್ಞ ಸಮರ್ಪಿಸ್ತಾರೋ, ಅಲ್ಲಿ ದೇವರು ಇಳಿದು ಬರ್ತಾ ಇದ್ದಾರೆ. ಹೊಸ ಒಡಂಬಡಿಕೆಯ ಭಕ್ತರಲ್ಲಿ ಆತ್ಮನು ವಾಸ ಮಾಡ್ತಾ ಇದ್ದಾನೆ, ಯಾವಾಗಲೂ ನಮ್ಮೊಂದಿಗೆ ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ್ಯ. ನಮಗೆ ತಂದೆಯ ಸ್ಥಾನದಲ್ಲಿ ತಂದೆಯಾಗಿದ್ದುಕೊಂಡು, ತಂದೆಯ ಆತ್ಮ, ಯೇಸುವಿನ ಆತ್ಮ, ಪವಿತ್ರಾತ್ಮ ನಮ್ಮಲ್ಲಿ ಇದ್ದುಕೊಂಡು ನಮ್ಮನ್ನು ನಡೆಸ್ತಾನೆ. ಭಾಗ್ಯವಂತರಾಗಿದ್ದೇವೆ. ಯೋಚನೆ ಮಾಡಿ, ಹಳೆ ಒಡಂಬಡಿಕೆಯ ಭಕ್ತರಿಗೆ ಹೊಸ ಒಡಂಬಡಿಕೆ ಎಷ್ಟು ವ್ಯತ್ಯಾಸ ಇದೆ ಎಂಬುದಾಗಿ. ಹಳೆ ಒಡಂಬಡಿಕೆಯ ಭಕ್ತರು ದಾನಿಯೇಲನು 3 ಆವರ್ತಿ ಪ್ರಾರ್ಥಿಸ್ತಾ ಇದ್ದ, 5 ಆವರ್ತಿ ಪ್ರಾರ್ಥಿಸ್ತಾ ಇದ್ರು. 3 ಆವರ್ತಿ ಪ್ರಾರ್ಥಿಸುವವರು ದಾವೀದನು. ಹೊಸ ಒಡಂಬಡಿಕೆ ಬರುವಾಗ ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು 18ನೇ ವಾಕ್ಯದಲ್ಲಿ ಓದ್ತೀವಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯದಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆ ವಿಜ್ಞಾಪನೆಯೊಂದಿಗೆ ದೇವರನ್ನು ಪ್ರಾರ್ಥಿಸಿ ಎಂಬುದಾಗಿ. ನೀವೆಲ್ಲ ಸಮಯದಲ್ಲಿ ನೀವು ಎಲ್ಲ ಸಮಯದಲ್ಲಿ, 1 ನಿಮಿಷ ಅಲ್ಲ, ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಅಲ್ಲ, ಸಂಜೆ ಅಲ್ಲ, ಸಮಯ ಸಿಕ್ಕುವಾಗಲ್ಲ, ಪವಿತ್ರಾತ್ಮ ಪ್ರೇರಿತರಾಗಿ ಪೌಲನ ಎಫೆಸರಿಗೆ ಬರೀತಾನೆ, ನೀವೆಲ್ಲ ಸಮಯದಲ್ಲಿ ಪ್ರಾರ್ಥಿಸುವಾಗಿರಬೇಕು. ಹೇಳ್ಬೋದು, ಫಾಸ್ಟ್ರೇ, ಸೇವಕರೇ, ಅದು ಹೇಗೆ ಸಾಧ್ಯ? ನನಗೆ ಕೆಲಸ ಇದೆ, 8 ಗಂಟೆ ಡ್ಯೂಟಿ ಇದೆ, ಮನೆಯಲ್ಲಿ ಅಡಿಗೆ ಮಾಡಬೇಕು, ಮಕ್ಕಳಿದ್ದಾರೆ, ಸಮಸ್ಯೆಗಳಿದೆ, ಏನೇನೋ ಕೆಲಸ ಕಾರ್ಯಗಳಿದೆ. ಹೌದು, ಅದೇ ಪೌಲನು ಯಾಕೆ ಬರೀತಾನೆ ಎಂಬುದಾಗಿ ನಾವು ಮುಂದಕ್ಕೆ ನೋಡುವ. ಹೇಳ್ತಾರೆ, ನೀವೆಲ್ಲ ಸಮಯದಲ್ಲಿ ಪವಿತ್ರಾತ್ಮ ಪ್ರೇರಿತರಾಗಿ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು ಸಲ್ಲಿಸಬೇಕೆಂಬುದಾಗಿ ಬರೀತಾನೆ. ಹೇಗೆ ಪ್ರಾರ್ಥನೆ ಮಾಡುವುದು? ಪವಿತ್ರಾತ್ಮ ಪ್ರೇರಿತರಾಗಿ ಹೇಗೆ ಪ್ರಾರ್ಥನೆ ಮಾಡಲಿಕ್ಕಾಗುತ್ತೆ? ಇದನ್ನು ನಾವು ಧ್ಯಾನಿಸುವ ಈ ಸಮಯದಲ್ಲಿ ನಾವು ಧ್ಯಾನಿಸುವ. 2ನೇದಾಗಿ ಅಲ್ಲಿ ನೋಡ್ತೀವಿ, 2ನೇ ಅಧ್ಯಾಯ 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯದಲ್ಲಿ ನೋಡ್ತೀವಿ. 1 ಥೆಸಲೋನಿಕ 5ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯದಲ್ಲಿ ಎಡಬಿಡದೆ, ಹಲ್ಲೆಲೂಯ್ಯ, ಬಹಳ ಪ್ರಾಮುಖ್ಯವಾದದ್ದು, ನೀವು ಎಡಬಿಡದೆ ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ನೋಡ್ತೀವಿ. ಎಡಬಿಡಬಾರ್ದು, ಗ್ಯಾಪ್ ಕೊಡಬಾರ್ದು, ಯಾವಾಗಲೂ ನಾವು ಪ್ರಾರ್ಥಿಸುವಾಗಬೇಕು. ಅಲ್ಲಿ ಹೇಳ್ತಾ ಉಂಟು, ಯಾವಾಗಲೂ ಸಂತೋಷಿಸ್ರಿ. ಯಾವಾಗಲೂ ಸಂತೋಷಿಸುವ ಒಂದು ಜನಾಂಗವಿದ್ದರೆ ಪ್ರಿಯ ದೇವರ ಮಕ್ಕಳೇ, ಅದು ನಾವಾಗಿದ್ದೇವೆ. ನಾವು ದುಃಖದಲ್ಲಿಯೂ ಸಂತೋಷಿಸ್ತೇವೆ, ಕಷ್ಟದಲ್ಲಿಯೂ ಸಂತೋಷಿಸ್ತೇವೆ. ಯಾಕೆ? ಲೋಕವನ್ನು ಜಯಿಸಿದ ಆತನು ನನ್ನೊಳಗಿದ್ದಾನೆ, ಲೋಕದಲ್ಲಿರುವವನಿಗೆ ಹೆಚ್ಚಿನವನು ನನ್ನೊಳಗಿದ್ದಾನೆ, ಅದಕ್ಕೆ ಸಂತೋಷಿಸ್ತೇವೆ. ನನಗೆ ದುಃಖ ಇಲ್ಲ. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ ನೋಡ್ತೇವೆ, ನಿನ್ನ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕು, ಯೇಸುವಿನ ಮೇಲೆ ಹಾಕು. ಯೇಸು ಸ್ವಾಮಿ ನಮಗೋಸ್ಕರವಾಗಿ ಚಿಂತಿಸ್ತಾನೆ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ನೋಡ್ತೀವಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದ್ರೆ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ. ವಿಶ್ರಾಂತಿ ಕೊಡುವ ಆತನೊಬ್ಬನಿದ್ದಾನೆ, ನನ್ನೊಳಗಿದ್ದಾನೆ. ನಾವೆಲ್ಲಿ ಹೋಗ್ಬೇಕಾಗಿಲ್ಲ, ಆ ಬೆಟ್ಟಕ್ಕೆ, ಈ ಗುಡ್ಡಕ್ಕೆ, ಅಲ್ಲಿ ಇಲ್ಲಿ ಹೋಗ್ಬೇಕಾಗಿಲ್ಲ, ನನ್ನಲ್ಲಿ ವಾಸ ಮಾಡಿದ್ದಾನೆ.
ನನ್ನ ದೇವರು ನನ್ನೊಳಗೆ ನನ್ನನ್ನೇ ಮಂದಿರುವಾಗ ಎಷ್ಟು ಸೌಭಾಗ್ಯ. ಈ ಲೋಕದಲ್ಲಿ ಯಾರಿಗೂ ಬೇಡದವನಾಗಿದ್ದ ನನ್ನನ್ನು ಯೇಸು ಸ್ವಾಮಿ ಕರೆದು ಕೃಪೆ ಕೊಟ್ಟು ಬೇರ್ಪಡಿಸಿ ನಾನು ಅನುಭವಿಸಬೇಕಾದ ಶಿಕ್ಷೆ ದಂಡನೆಯಲ್ಲೆಲ್ಲ ಕಲ್ವಾರಿ ಶಿಲುಬೆಯಲ್ಲಿ ಆತನ ಅನುಭವಿಸಿ ನನ್ನ ಬದಲಿಗನಾಗಿ ನನಗೆ ಆತನ ಜೀವವನ್ನು ಕೊಟ್ಟಿದ್ದಾನೆ. ನನ್ನೊಳಗೆ ಆತನ ವಾಸ ಮಾಡ್ತಾನೆ. ನಾನೆಷ್ಟು ಕರ್ತನ ಸ್ತುತಿಸಬೇಕು. ಒಂದನೇದಾಗಿ ಎಫೆಸ ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ, ಎಲ್ಲ ಸಮಯದಲ್ಲಿಯೂ ಪವಿತ್ರಾತ್ಮ ಪ್ರೇರಿತರಾಗಿ ನೀವು ವಿಜ್ಞಾಪನೆಗಳನ್ನು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಎರಡನೇ ವಾಕ್ಯ ಇದರಲ್ಲಿ ಥೆಸಲೋನಿಕೆ ಪತ್ರಿಕೆಯಲ್ಲಿ 1 ಥೆಸಲೋನಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ನೆನಪಿಟ್ಟುಕೊಳ್ಳಿ, ನಾವು ಯಾವಾಗಲೂ ಪ್ರಾರ್ಥಿಸುವ ಆಗಬೇಕು. ಅದರ ಕುರಿತಾಗಿ ನಾನು ಮುಂದೆ ಬರ್ತೇನೆ. ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ನಾನು ಮುಂದೆ ಬರ್ತೇನೆ. ಯಾವಾಗಲೂ ಪ್ರಾರ್ಥಿಸಬೇಕು, ಎಡಬಿಡದೆ, ಒಂದು ಸ್ವಲ್ಪ ಕೂಡ ಎಡಬಿಡಬಾರದು. ಯಾವಾಗಲೂ ಪ್ರಾರ್ಥಿಸಬೇಕು. ನಾವು 3ನೇ ವಾಕ್ಯ ನೋಡ್ತೀವಿ, ಕೊಲೋಸ್ಯ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೀವಿ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಎಷ್ಟೊಂದು ವಿಶೇಷವಾದದ್ದು. ತಪ್ಪಬಾರದು, ತಪ್ಪದೆ, ತಪ್ಪಿ ಹೋದೆ ಹೇಳಲಿಕ್ಕಿಲ್ಲ, ಸಮಯ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ತಪ್ಪದೆ ಯಾವಾಗಲೂ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು, ತೂಕಡಿಸಬಾರದು, ನಿದ್ರಿಸಬಾರದು, ಎಚ್ಚರವಾಗಿದ್ದು ಯಾವಾಗಲೂ ಎಚ್ಚರಿಕೆ ಇರಬೇಕು. ನಾನು ತಪ್ಪದೆ ಪ್ರಾರ್ಥಿಸಬೇಕು, ಎಚ್ಚರಿಕೆ ಇರಬೇಕು ನಮ್ಮಲ್ಲಿ. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡ್ರಿ. ಯಾವಾಗಲೂ ನಮ್ಮ ಬಾಯಲ್ಲಿ ಸ್ತುತಿ ಸ್ತೋತ್ರಗಳು ಬರಬೇಕು. ಹಾಗೆ ನಮ್ಮೊಳಗೆ ಯೇಸು ಸ್ವಾಮಿ ಪವಿತ್ರ ಆತ್ಮ ನಮ್ಮೊಳಗೆ ವಾಸ ಮಾಡಿದ್ದಾನೆ. ಯಾಕೆ ಸ್ತುತಿಸಬೇಕು? ನನ್ನೊಳಗೆ ಲೋಕದಲ್ಲಿರುವವನಿಗಿಂತಲೂ ಹೆಚ್ಚಿನವನು ನನ್ನೊಳಗಿದ್ದಾನೆ. ಯೇಸುವಿನ ಆತ್ಮ, ಪವಿತ್ರ ಆತ್ಮ, ದೇವರ ಆತ್ಮ ನನ್ನೊಳಗಿದ್ದಾನೆ. ನಾನೊಬ್ಬ ನೂತನ ಸೃಷ್ಟಿಯಾಗಿದ್ದೇನೆ. ನಾನು ಯೇಸುವಿನ ಪರಿಮಳವಾಗಿದ್ದೇನೆ. ನನ್ನೊಳಗೆ ಯೇಸುವಿನ ಜೀವ ಇದೆ, ಆತ್ಮ ಇದೆ. ತಪ್ಪದೆ ಪ್ರಾರ್ಥಿಸುವಾಗಬೇಕು. ರೋಮಾಪುರ 12ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಹೇಳುತ್ತೆ, ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವಿಯಲ್ಲಿಯೂ ಸೈರಣೆ ಉಳ್ಳವರಾಗಿರಿ. ಉಪದ್ರವಗಳು ಬರ್ತವೆ, ಸೈರಣೆ ಉಳ್ಳವರಾಗಿರ್ಬೇಕು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಅಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಉಪದ್ರವಗಳಲ್ಲಿ ಸೈರಣೆ ಉಳ್ಳವರಾಗಿರ್ಬೇಕು. ಯಾಕೆ? ನಾನು ನಿರೀಕ್ಷಿಸುವ ಒಂದು ಮಹಾ ಪದವಿ ಇದೆ. ಅದನ್ನು ನೆನೆಸಿ ಉಲ್ಲಾಸವಾಗಿದೆ. ಎಂತ ಸಂತೋಷ! ನನಗೊಂದು ಪದವಿ ಇದೆ. ಆ ನಿರೀಕ್ಷೆಯ ಮಹಾ ಪದವಿಯನ್ನು ನಾನು ನೆನೆಸಿಕೊಂಡವನಾಗಿ ಉಲ್ಲಾಸವಾಗಿರ್ಬೇಕು. ಯಾವಾಗ ಸಂತೋಷ ಪಡ್ಬೇಕು. ಲೋಕದ ಕಷ್ಟಗಳು, ವೇದನೆಗಳು ನೆನೆಸಬೇಡ್ರಿ. ಮುಂದೆ ನನಗೊಂದು ಪದವಿ ಇಟ್ಟಿದ್ದಾನೆ, ಅದನ್ನು ನೆನೆಸಿ ನಾನು ಉಲ್ಲಾಸ ಪಡಬೇಕು, ಸಂತೋಷ ಪಡಬೇಕು. ಅದಕ್ಕೋಸ್ಕರವಾಗಿ ಫಿಲಿಪಿಯ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ, ಯಾವಾಗಲೂ ಸಂತೋಷಿಸಿರಿ. ಸಂತೋಷ ಪಡುವ ಒಂದು ಗುಂಪಿದ್ದರೆ ಪ್ರಿಯ ದೇವರ ಮಕ್ಕಳು ನಾವು ಮಾತ್ರ. ಯಾವುದು ಘೋರವಾದ ರೋಗಗಳು, ಅಕ್ಕಪಕ್ಕ ಬಿರುಗಾಳಿಗಳು, ಭೂಕಂಪಗಳು ಏನೇ ಸಂಭವಿಸಿದ್ರು ದೇವರ ಮಕ್ಕಳು ಸಂತೋಷ ಪಡುವವರಿದ್ರೆ ದೇವರ ಮಕ್ಕಳು ನಾವು ಆಗಿದ್ದೇವೆ. ನಾವು ಯಾವಾಗಲೂ ಧ್ಯಾನಿಸ್ತೇವೆ. ಕೀರ್ತನೆ 91ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ನಾವು ಧ್ಯಾನಿಸ್ತೇವೆ, ನಿನ್ನ ಮಕ್ಕಳಲ್ಲಿ 1000 ಜನರು, ನಿನ್ನ ಬಲಗಡೆ 10,000 ಜನ ಸತ್ತು ಬಿದ್ದರು, ನಿನಗೇನು ಕೇಡು ಬರುವುದಿಲ್ಲ, ಸಂಭವಿಸುವುದಿಲ್ಲ. ಯಾಕೆ? ನನ್ನಲ್ಲಿ ಜೀವಿಸುವ ಆತನು ಲೋಕದಲ್ಲಿರುವವನಿಗಿಂತಲೂ ಹೆಚ್ಚಿನವನು. ನನಗೆ ಯಾವ ಕೇಡು ಬರುವುದಿಲ್ಲ. ವಾಕ್ಯ ಹೇಳುತ್ತೆ, ನಿರೀಕ್ಷೆಯ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿಯೂ ಸೈರಣೆ ಉಳ್ಳವರಾಗಿರಿ. ಉಪದ್ರವಕ್ಕೆ ಬಂದಾಗ ಎಲ್ಲೆಲ್ಲೂ ನಾವು ಓಡಿ ಹೋಗುವುದಲ್ಲ. ಯಾರು ನಮಗೆ ಸಹಾಯ ಮಾಡ್ತಾರೆ ಎಂಬ ಮನುಷ್ಯರ ಮುಂದೆ ನಾವು ಹೋಗುವುದಲ್ಲ. ಪೊಲೀಸ್ ಸ್ಟೇಷನ್, ಕೋರ್ಟಿಗೆ ಅಲೆದಾಡುವುದಲ್ಲ. ದೇವರ ಮುಂದೆ ಸೈರಣೆ ಉಳ್ಳವರಾಗಿ ನಾವು
ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ಏ ಸ್ವಾಮಿ, ನಮಗೆ ಎಲ್ಲದಕ್ಕೂ ಮಾಡಲ್ ಏ ಸ್ವಾಮಿ. ಏ ಸ್ವಾಮಿ, ಉಪದ್ರ ಬಂದಾಗ, ಹಿಂಸೆಗಳು ಬಂದಾಗ ಏನು ಮಾಡಿದ? ಅತ್ರೇಕಾಂಗಿಯಾಗಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ನಮಗೆ ಸೈರಣ ಬೇಕು ಪ್ರಿಯ ದೇವರ ಮಕ್ಕಳೇ. ಯಾವ ಮನುಷ್ಯನ ನೋಡ್ಬೇಡ್ರಿ. ಉಪದ್ರವಗಳು ಬರುತ್ತೆ. ಈ ಸ್ವಾಮಿ ಹೇಳಿದಾನೆ, ಉಪದ್ರವಗಳು ಬರುತ್ತೆ, ನನ್ನ ನಿಮಿತ್ತ ಹಿಂಸೆಗಳು ಬರುತ್ತೆ, ನಿಂದೆಗಳು, ಲಜ್ಜೆಗೇಡಿತನ ಉಂಟಾಗುತ್ತೆ. ನಾವು ಪ್ರಾರ್ಥಿಸುವರಾಗಬೇಕು, ಬೇಸರಗೊಳ್ಳಬಾರದು. ಈ ಲೋಕದಲ್ಲಿ ನಾನು ಸ್ವಾಮಿ ಎಷ್ಟೋ ನಿಂದೆ ವೇದನೆ ಅನುಭವಿಸಿದ, ಹುಟ್ಟಿನಲ್ಲಿ ನಿಂದೆ ಅನುಭವಿಸಿದ, ತನ್ನ ಜೀವಿತವೆಲ್ಲ ನಿಂದೆ ವೇದನೆಗಳನ್ನು ನಾವು ಅನುಭವಿಸಿದ. ಯಾಕೆ? ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ ಪ್ರಿಯ ದೇವರ ಮಕ್ಕಳೇ. ಏನ್ ಮಾಡ್ಬೇಕೀಗ? ನಾವು ಬೇಸರಗೊಳ್ಳದೆ ಪ್ರಾರ್ಥಿಸುವಾಗಬೇಕು. ಲೂಕನ ಸುವಾರ್ತೆ 18ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ನೀವು ಬೇಸರಗೊಳ್ಳದೆ ಪ್ರಾರ್ಥಿಸಿದಾಗ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನೀವು ಬೇಸರಗೊಳ್ಳದೆ ಪ್ರಾರ್ಥಿಸುವಾಗಬೇಕು. ನಿಮಗೆ ಅರ್ಥವಾಯಿತು ಅಂತ ಭಾವಿಸ್ತೀನಿ. ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಮುಂದಕ್ಕೆ ಬರ್ತೀನಿ. ಒಂದನೇದಾಗಿ, ನೀವು ಯಾವಾಗಲೂ ಎಲ್ಲ ಸಮಯದಲ್ಲಿಯೂ ನೀವು ಪ್ರಾರ್ಥಿಸುವಾಗಬೇಕು. ಎರಡನೇದಾಗಿ ನಾನು ಹೇಳಿದೆ, ಎಡಬಿಡದೆ ನಾವು ಪ್ರಾರ್ಥಿಸುವಾಗಬೇಕು. ಮೂರನೇದಾಗಿ, ನಾವು ತಪ್ಪದೆ ಪ್ರಾರ್ಥಿಸುವಾಗಬೇಕು. ನಾಲ್ಕನೇದಾಗಿ, ಬೇಸರಗೊಳ್ಳದೆ ನಾವು ಪ್ರಾರ್ಥಿಸುವಾಗಬೇಕು. ಪ್ರಾರ್ಥಿಸ್ಲಿಕ್ಕೆ ಆಗುತ್ತಾ? ಹೇಗೆ ಪ್ರಾರ್ಥಿಸ್ಲಿಕ್ಕೆ ಆಗುತ್ತೆ? ಎಲ್ಲ ಸಮಯದಲ್ಲಿ ಹೇಗೆ ಪ್ರಾರ್ಥಿಸ್ಲಿಕ್ಕೆ ಆಗುತ್ತೆ? ಈಗ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. 1 ಕೊರಿಂಥಿ 14ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸದೆ ಹೊರತು ನನ್ನ ಬುದ್ಧಿಯು ನಿಷ್ಫಲವಾಗಿರುತ್ತೆ. ನಾನು ವಾಣಿಯನ್ನಾಡುವಾಗ, ಪ್ರಿಯ ದೇವರ ಮಕ್ಕಳೇ, ಪ್ರಾರ್ಥನೆ ಅಂದ್ರೆ ನಾನಲ್ಲಿ ಹೇಳಿದ ಮುಂದಕ್ಕೆ ಹೇಳ್ತೀನಿ ಎಂಬುದಾಗಿ ನಾನು ಹೇಳಿದ್ದೀನಿ. ಪ್ರಾರ್ಥನೆ ಅಂದ್ರೆ ಅನ್ಯ ಭಾಷೆ, ಆತ್ಮನ ಭಾಷೆ, ತಂದೆಯ ಭಾಷೆ. ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ ಹೊರತು ನನ್ನ ಆತ್ಮವು ನನ್ನ ಆತ್ಮ ಪ್ರಾರ್ಥಿಸಿದೆ. ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ನನ್ನೊಳಗಿರುವಂತ ದೇವರಾತ್ಮ, ನನ್ನೊಳಗೆ ದೇವರಾತ್ಮನಿದ್ದಾನೆ, ನನ್ನ ಆತ್ಮನೊಳಗೆ ದೇವರಾತ್ಮನಿದ್ದಾನೆ. ನನ್ನ ಆತ್ಮ ಪ್ರಾರ್ಥಿಸಿದ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುತ್ತೆ. ಪ್ರಾರ್ಥನೆ ಅಂದ್ರೇನು? ಆತ್ಮನಲ್ಲಿ ಮಾಡುವಂತ ಪ್ರಾರ್ಥನೆ, ಅದು ಆತ್ಮನ ಭಾಷೆಯಲ್ಲಿ, ತಂದೆಯ ಭಾಷೆಯಲ್ಲಿ ಮಾತಾಡುವ ಪ್ರಾರ್ಥನೆ, ಅದು ಪ್ರಾರ್ಥನೆ. ವಾಣಿಯನ್ನಾಡುವುದು ಪ್ರಾರ್ಥನೆ. ಇದರ ಬಗ್ಗೆ ಸಂಶಯ ಬೇಡ ಪ್ರಿಯದರ ಮಕ್ಕಳೇ. ನಾವು ತಿಳ್ಕೊಳ್ಳುವ, ನಾವು ಅನ್ಯ ಭಾಷೆಯಲ್ಲಿ ಮಾಡುವಂತ ಪ್ರಾರ್ಥನೆ, ಬುದ್ಧಿಯ ಪ್ರಾರ್ಥನೆ. ಅಲ್ಲಿ 15ನೇ ವಾಕ್ಯದಲ್ಲಿ ನೋಡ್ತೀವಿ, ನಾನು ಬುದ್ಧಿಯಲ್ಲಿಯೂ ಪ್ರಾರ್ಥಿಸ್ತೇನೆ, ನಾನು ಆತ್ಮನಲ್ಲಿಯೂ ಪ್ರಾರ್ಥಿಸ್ತೇನೆ. ನಾನು ಬುದ್ಧಿಯಲ್ಲಿಯೂ ಹಾಡುತ್ತೇನೆ, ನಾನು ಆತ್ಮನಲ್ಲಿಯೂ ಹಾಡುತ್ತೇನೆ. ಏನಿದ್ರೆ ಅರ್ಥ? ಬುದ್ಧಿಯ ಪ್ರಾರ್ಥನೆ, ಕೆಲವು ಸಮಯಗಳು ಪ್ರಾರ್ಥನೆ ಮಾಡಿ ನಾವು ಸುಸ್ತಾಗುವುದು. ಒಂದು 5 ನಿಮಿಷ 10 ನಿಮಿಷ ಪ್ರಾರ್ಥಿಸಬಹುದು, ಅರ್ಧ ಗಂಟೆ ಪ್ರಾರ್ಥಿಸಿ, 1 ಗಂಟೆ ಬುದ್ಧಿಯಲ್ಲಿ ಪ್ರಾರ್ಥಿಸಬಹುದು. ನನ್ನ ಆತ್ಮನ ಪ್ರಾರ್ಥನೆ ನಾವು ಮುಂದುವರಿತಾ ಪ್ರಾರ್ಥಿಸ್ತೀವಿ. ಎಷ್ಟು ಪ್ರಾರ್ಥಿಸಿದರೂ ನಮಗೆ ಯಾವುದು ತಡೆ ಎಂಬುದು ಇರುವುದಿಲ್ಲ. ಯಾಕೆ? ನನ್ನ ಆತ್ಮನ ಭಾಷೆ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವ, ಅನ್ಯ ಭಾಷೆಯಲ್ಲಿ 3 ವಿಧಗಳಿದೆ. ಮೊದಲು ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ಆ ವಿಷಯಕ್ಕೆ ನಾನು ಬರ್ತಾ ಇಲ್ಲ. ಈಗ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿದ್ರು, ಆ ಭಾಷೆ ಬೇರೆ. ವಿವಿಧ ಭಾಷೆಗಳು 18 ಭಾಷೆಗಳಲ್ಲಿ ಮಾತಾಡಿದ್ರು ಎಂಬುದಾಗಿ ಅಪೊಸ್ತಲರ 2ನೇ ಅಧ್ಯಾಯ ನೋಡಬಹುದು. ಕೊರಿಂಥ್ಯ 14ನೇ ಅಧ್ಯಾಯಕ್ಕೆ ಬರುವಾಗ ನಾವು 2ನೇ ವಾಕ್ಯದಲ್ಲಿ ನೋಡ್ತೀವಿ, ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಅಲ್ಲ. 1 ಕೊರಿಂಥ್ಯ 14ನೇ 2ನೇ ವಾಕ್ಯ. ವಾಣಿಯನ್ನಾಡುವವನು, ಇದು ಭಾಷೆ ಬೇರೆ, ಇದು ಮನುಷ್ಯನಿಗೆ ಅರ್ಥವಾಗದ ಭಾಷೆ, ತಂದೆಯ ದೇವರಿಗೆ ಮಾತ್ರ ಅರ್ಥ ಆಗುವ ಭಾಷೆ. ಅವರು ಆತ್ಮ ಪ್ರೇರಿತರಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರು, ಯಾರು ತಿಳುಕೊಳ್ಳುವುದಿಲ್ಲ. ವಾಣಿಯನ್ನಾಡುವುದೇನು? ಅನ್ಯ ಭಾಷೆ ಪ್ರಾರ್ಥನೆ, ಅದು ದೇವರ ಭಾಷೆ. ನಾನು ದೇವರ ಸಂಗಡ, ಮನುಷ್ಯರ ಸಂಗಡ ಮಾತಾಡುವುದಲ್ಲ.
ನಾನು ದೇವರ ಸಂಗಡ ಮಾತಾಡುವಂತ ಭಾಷೆ. ನಾನೇನು ಮಾತಾಡ್ತೇನೆ ಎಂಬುದಾಗಿ ಯಾವ ಮನುಷ್ಯರಿಗೆ ಗೊತ್ತಿಲ್ಲ. ಅದು ಯಾರೂ ಅದನ್ನು ತಿಳ್ಕೊಳ್ಳುವುದಿಲ್ಲ. ನಾನು ದೇವರೊಂದಿಗೆ ಮಾತಾಡುವ ಭಾಷೆ. ಎಷ್ಟು ಗಂಟೆ ಮಾತಾಡಬಹುದು ಅನ್ಯ ಭಾಷೆಯಲ್ಲಿ? ಯೋಚನೆ ಮಾಡಿ. ನಾನು ದೇವರ ಸಂಗಡ ರಹಸ್ಯ ಮಾತಾಡ್ತೇನೆ. ದೇವರಿಗೆ ರಹಸ್ಯ ಇಲ್ಲ, ನನಗೆ ರಹಸ್ಯ ಇದೆ. ನನಗೆ ಅದು ಪ್ರಕಟ ಮಾಡ್ತಾನೆ. ನಾನು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಅದೇ ಪೌಲನಿಗೆ ಪ್ರಕಟ ಮಾಡಿದ 14 ಪುಸ್ತಕಗಳು ಬರೀತಾನೆ, ಪತ್ರಿಕೆಗಳನ್ನು ಬರೀತಾನೆ. ಪೌಲ್ ಹೇಳ್ತಾನೆ, ನಾನು ಅನ್ಯ ಭಾಷೆಯಲ್ಲಿ ಮಾತಾಡಿ ಪ್ರಾರ್ಥಿಸುವಷ್ಟು ನೀವು ಯಾರೂ ಮಾತಾಡಿಲ್ಲ, ಪ್ರಾರ್ಥಿಸಿಲ್ಲ. ಪೌಲ್ ಅನ್ಯ ಭಾಷೆಯಲ್ಲಿ ದೇವರೊಂದಿಗೆ ಮಾತಾಡಿದನು. ಆಗ ಪ್ರಕಟವಾದನ್ನೆಲ್ಲ ಬರೀತಾನೆ, ಪತ್ರಿಕೆಗಳಲ್ಲಿ ಬರೀತಾನೆ. ಅದೇ ಈ ಪುಸ್ತಕಗಳು. ನಿನಗೆ ಪ್ರಕಟಣೆಗಳು ಬೇಕು, ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ನಿನಗೆ ಪ್ರವಾದನೆ ಬೇಕು, ಕೃಪಾವರಗಳ ಪ್ರಕಟವಾಗಬೇಕು, ಅನ್ಯ ಭಾಷೆಗಳಲ್ಲಿ ಮಾತಾಡ್ರಿ. ಎಲ್ಲ ಸಮಯದಲ್ಲಿಯೂ ಮಾತಾಡ್ಲಿಕ್ಕೆ ಒಂದು ಭಾಷೆ ಇದ್ರೆ, ಈ ಲೋಕದ ಯಾವ ಭಾಷೆ ಅಲ್ಲ ಪ್ರಿಯದೇವರ ಮಕ್ಕಳೇ, ಮನುಷ್ಯನ ಅರ್ಥವಾಗುವ ಭಾಷೆ ಅಲ್ಲ. ತಂದೆಯು ನಮಗೆ ಕೊಟ್ಟಂತ ಭಾಷೆ ಅದು ಅನ್ಯ ಭಾಷೆ. ಹಲ್ಲೆಲೂಯ, ಹಲ್ಲೆಲೂಯ. ಅನ್ಯ ಭಾಷೆ ಯಾರೊಂದಿಗೆ ಮಾತಾಡುದು? ನನ್ನ ತಂದೆಯೊಂದಿಗೆ, ನನ್ನ ಮನುಷ್ಯರೊಂದಿಗೆ, ತಂದೆಯೊಂದಿಗೆ ರಹಸ್ಯ ಮಾತಾಡುದು. ಇದನ್ನು ಯಾರು ಕೂಡ, ನಾನು ರಹಸ್ಯಾರ್ಥವನ್ನು ನುಡಿಯುತ್ತಿರಲು ಯಾರು ಕೂಡ ಇದು ತಿಳ್ಕೊಳ್ಳುವುದಿಲ್ಲ. ಎಷ್ಟೊತ್ತು ಮಾತಾಡಬಹುದು? ಪ್ರಾರ್ಥನೆ ಎಂಬುದು ನಮ್ಮ ಪಂಚ ಇಂದ್ರಿಯಗಳಿಗೆ ಸಂಬಂಧ ಇಲ್ಲ. ನನ್ನ ಬುದ್ಧಿಯು ನಿಷ್ಫಲವಾಗಿರುತ್ತೆ. ನಾನು ಆತ್ಮ ಪ್ರೇರಿತನಾಗಿ ವಾಣಿಯನ್ನು ಆಡುವಾಗ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ನನ್ನ ಬುದ್ಧಿ ನಿಷ್ಫಲ. ಬುದ್ಧಿಗೂ ಇದಕ್ಕೆ ಸಂಬಂಧ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನನ್ನ ಪಂಚ ಇಂದ್ರಿಯಗಳಿಗೆ ಇದಕ್ಕೆ ಸಂಬಂಧ ಇಲ್ಲ. ನನ್ನ ಆತ್ಮನು ಅನ್ಯ ಭಾಷೆಯಲ್ಲಿ ತಂದೆಯೊಂದಿಗೆ ಮಾತಾಡ್ತಾ ಇರುತ್ತೆ. ಅದೇ ಪೌಲನು ಬರೀತಾನೆ, ಎಲ್ಲ ಸಮಯದಲ್ಲಿ ಪವಿತ್ರಾತ್ಮ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಮನೆಯಲ್ಲಿ ಸಹೋದರಿಯರು, ಅಮ್ಮಂದಿರು, ನೀವು ಅಡಿಗೆ ಕೋಣೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಡಿಗೆ ಮಾಡುತ್ತಿರ್ಬೋದು. ಅಡಿಗೆ ಮಾಡುವಾಗಲೂ ಆತ್ಮನ ಭಾಷೆಯಲ್ಲಿ, ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥಿಸಬಹುದು. ಪ್ರಿಯ ದೇವರ ಮಕ್ಕಳೇ, ಪ್ರಾರ್ಥನೆ ಎಂಬುದು ಅನ್ಯ ಭಾಷೆ. ದೇವರೊಂದಿಗೆ ಮಾತಾಡಲಿಕ್ಕೆ ಸಾಧ್ಯ. ದೇವರೊಂದಿಗೆ ಎಷ್ಟು ಮಾತಾಡ್ತಿರೋ ಅಷ್ಟು ನಿಮ್ಮ ಸಮೀಪಕ್ಕೆ ಬರ್ತಾನೆ, ನಿಮ್ಮನ್ನು ಆತನ ಪ್ರೀತಿಸ್ತಾನೆ. ಹೇಗೆ ಪ್ರಾರ್ಥಿಸುವುದು? ತರಕಾರಿ ಕೊಯ್ಯುವಾಗ ನಿಮ್ಮ ಕಣ್ಣು ಏನ್ ಮಾಡುತ್ತೆ? ನಿಮ್ಮ ತರಕಾರಿಯ ಮೇಲೆ ನಿಮ್ಮ ದೃಷ್ಟಿ ಇರುತ್ತೆ, ನಿಮ್ಮ ಚೂರಿಯ ಮೇಲೆ ನಿಮ್ಮ ದೃಷ್ಟಿ ಇರುತ್ತೆ, ನಿಮ್ಮ ಕೈ ಅದನ್ನು ಹಿಡಿದುಕೊಂಡಿರುತ್ತೆ. ಆತ್ಮಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ನಿಮ್ಮೆಲ್ಲ ಪಂಚೇಂದ್ರಿಯಗಳು ನಿಮ್ಮ ಬೇರೆ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾ ಇರಬಹುದು. ನೀವು ಅಲ್ಲಿದ್ದುಕೊಂಡು ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಬಹುದು. ಮಲ್ಬರ ಹಳರಮ ಶಬನ ಕರದರಬ ಊರ ಹಳರಬ ಶಹನೆದೆರೆ ಬೆರೆ ಶಂದೊರು ಬರೋಬರು ರಿಗಡಗಡ ದುರಿಜನ ಗಡ ಗಡ ಗಡಗ ಓ ರಿಮರಬ ಹಳರಬ ಶಬನೆದೆರೆ ಬೆರೆ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀರಿ. ನೀವು ಎಲ್ಲ ಸಮಯದಲ್ಲಿ ಪ್ರಾರ್ಥಿಸಲಿಕ್ಕೆ ಆಗುತ್ತೆ. ಹಲ್ಲೆಲೂಯ. ವಾಹನ ಓಡಿಸುವಾಗ ನಿಮ್ಮ ಸ್ಟೇರಿಂಗ್ ನಿಮ್ಮ ಕೈಯಲ್ಲಿರುತ್ತೆ, ನಿಮ್ಮ ದೃಷ್ಟಿ ಮುಂದಕ್ಕೆ ರೋಡ್ ಮೇಲೆ ಇರುತ್ತೆ, ಕಿವಿಯು ಸ್ಪರ್ಶ ಎಲ್ಲ ಕೇಳ್ತಾ ಇರುತ್ತೆ, ಸುತ್ತಮುತ್ತಲನ್ನೆಲ್ಲ ಕೇಳ್ತಾ ಇರುತ್ತೆ. ನನ್ನ ಆತ್ಮನು ದೇವರ ಆತ್ಮನೊಂದಿಗೆ ಮಾತಾಡುತ್ತೆ. ಎಷ್ಟೊತ್ತು ಮಾತಾಡಬಹುದು? 1 ಗಂಟೆಯ, 2 ಗಂಟೆಯ, 3 ಗಂಟೆಯ, 4 ಗಂಟೆಯ, 5 ಗಂಟೆಯ, 6 ಗಂಟೆಯೋ, ಎಷ್ಟು ಗಂಟೆ ಮಾತಾಡಿದ್ರು ನಿಮಗೆ ಏನು ಸಮಸ್ಯೆ ಇಲ್ಲ. ಎಲ್ಲ ಸಮಯದಲ್ಲಿ ಪ್ರಾರ್ಥಿಸಬಹುದು. ರಾತ್ರಿ ಎಚ್ಚರಾದಾಗ ಕೂತ್ಕೊಂಡು ಪ್ರಾರ್ಥಿಸಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿ. ತಂದೆ ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ಬಯಸ್ತಾನೆ. ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಆತ ಇಷ್ಟಪಡ್ತಾನೆ. ನೀವು ರಹಸ್ಯಾರ್ಥಗಳನ್ನ ಮಾತಾಡುವಾಗ ಆತ ನಿಮ್ಮನ್ನು ಪ್ರಕಟಣೆ ಕೊಡ್ತಾನೆ. ಏನಾಗಬೇಕು, ಮುಂದೆ ಏನು ಸ್ಥಿತಿ, ಒಬ್ಬ ನಿಮ್ಮ ಹತ್ತಿರ ಬರುವಾಗ ಅವನೆಲ್ಲ ಅಂತರ್ಯುದ್ಧಗಳು ನಿಮ್ಮ ಎತ್ತಿಗೆ ಪಡಿಸ್ತಾನೆ. ಒಂದು ರೋಗಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವ ಮೊದಲು, ಪ್ರಿಯರೇ, ನನ್ನನ್ನು ಆಲಿಸುವಂತ ಪ್ರಿಯರೇ, 1 ಗಂಟೆ 2 ಗಂಟೆ ಕರ್ತನ ಸನ್ನಿಧಾನದಲ್ಲಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿರಿ. 1 ಗಂಟೆ ಪ್ರಾರ್ಥಿಸಿರಿ. ಎಲ್ಲಿ ಯಾವ ರೋಗಿ ಮನೆಗೆ ಹೋಗ್ರಿ, ಅಲ್ಲಿ ಹೋಗುವಾಗಲೇ ಪವಿತ್ರ ಆತ್ಮ ಪ್ರಕಟ ಮಾಡ್ತಾನೆ. ಇದಿಂತ ಕಾಯಿಲೆ ಅಥವಾ ಇಂಥ ದೇವು ಅವನನ್ನು ಹಿಡ್ಕೊಂಡಿದೆ, ನಿನ್ನ ಗದರಿಸಿ ಯೇಸು ನಾಮಲ್ಲಿ ಹೋಗಿ ತಕ್ಷಣ ಹೋಗಿ ಆಯ್ತದು.
ನಿನ್ನ ನೋಡುವಾಗಲೇ ಬೆಂಕಿ ಬೆಂಕಿ ಎಂಬುದಾಗಿ ಹೇಳುತ್ತೆ. ಯಾಕೆ? ನೀನು ಪವಿತ್ರಾತ್ಮನ ಅಭಿಷೇಕದೊಂದಿಗೆ ನೀನು ಹೋಗ್ತಾ ಇರ್ತೀನಿ. ಅನ್ಯ ಭಾಷೆ ಪವರ್ಫುಲ್. ಮುಂದಿನ ದಿನಗಳಲ್ಲಿ ನಾನು ಅನ್ಯ ಭಾಷೆ ಕುರಿತಾಗಿ ನಾನು ಮಾತಾಡ್ತೇನೆ. ಅಷ್ಟು ಪವರ್ಫುಲ್ ನನ್ನ ತಂದೆಯ ಭಾಷೆ, ಆತ್ಮ ಭರಿತನಾಗಿ ಆತ್ಮನ ಭಾಷೆ. ಹಲ್ಲೆಲೂಯಾ. ಎಲ್ಲ ಕೆಲಸ ಮಾಡುವಾಗ, ಬೇರೆ ಬೇರೆ ಕೆಲಸ ಮಾಡುವಾಗ, ನಾನು ಡ್ರೈವಿಂಗ್ ಮಾಡುವಾಗ ಮಾತ್ರ, ಅಡಿಗೆ ಮಾಡುವಾಗ ಮಾತ್ರ, ಏನು ಕೆಲಸ ಮಾಡುವಾಗಲೂ ಕೂಡ ಪ್ರಾರ್ಥಿಸಿಕೊಂಡು ನೀನೆಲ್ಲ ಕೆಲಸ ಮಾಡಬಹುದು. 24 ಗಂಟೆ ನೀನು ಡ್ಯೂಟಿ ಮಾಡುವಾಗಲೂ ಪ್ರಾರ್ಥಿಸಬಹುದು. ಯಾರಿಗೂ ಕೇಳುವುದಿಲ್ಲ, ನನ್ನ ತಂದೆಗೆ ಕೇಳಿಸ್ತದೆ. ಇದು ಮನುಷ್ಯರು ತಿಳ್ಕೊಳ್ಳುವ ಭಾಷೆ ಅಲ್ಲ. ಹೇಗೆ ಪ್ರಾರ್ಥಿಸಬಹುದು ಅನ್ಯ ಭಾಷೆಯಲ್ಲಿ ಈಗ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಇವತ್ತಿನಿಂದ ಪ್ರಾರಂಭಿಸಿ ದೇವರ ಮಕ್ಕಳೇ, 2 ಗಂಟೆ ಪ್ರಾರಂಭಿಸ್ರಿ. ಬೆಳಗಿನ ಜಾವ ಎದ್ದು 2 ಗಂಟೆ ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ರಿ. 1 ತಿಂಗಳಾದ ಮೇಲೆ ನೋಡ್ರಿ, ನಿಮ್ಮ ಜೀವಿತ ಶೈಲಿಗಳು ಬದಲಾಗುತ್ತೆ. ನಿಮ್ಮ ಆತ್ಮನ ಅಭಿಷೇಕ ಬದಲಾಗುತ್ತೆ. ಮಟ್ಟ ಲೆವೆಲ್ ಬದಲಾಗುತ್ತೆ. ಒಂದು ಸೂಪರ್ ನ್ಯಾಚುರಲ್ ಮಟ್ಟಕ್ಕೆ ನೀವು ಏರಿ ಹೋಗ್ತಾ ಇರ್ತೀರಿ. ಯಾವ ರೋಗಿಗಳು ಬಂದ್ರೆ ಸೌಖ್ಯ ಆಗುತ್ತೆ. ಯಾವ ದೇವಗಳು ಬಂದ್ರೆ ಬಿಟ್ಟು ಹೋಗುತ್ತೆ. ನಿಮ್ಮ ಮಾತಿನ ಶೈಲಿಗಳು ಬದಲಾಗುತ್ತೆ. ನಿಮ್ಮ ಅಭಿಷೇಕದ ಶೈಲಿಗಳು ಬದಲಾಗುತ್ತೆ. ನಿನ್ನ ಪ್ರೀಚಿಂಗ್ ಶೈಲಿ ಬದಲಾಗುತ್ತೆ. ದೇವನಾತ್ಮನ ವಾಕ್ಯಗಳನ್ನ ಪ್ರಕಟ ಮಾಡ್ತಾ ಇರ್ತಾನೆ. ನೀನೇನು ಮಾತಾಡಬೇಕೆಂಬುದಾಗಿ ಅದನ್ನು ಪ್ರಕಟ ಮಾಡ್ತಾನೆ. ಪವಿತ್ರಾತ್ಮನ ಪ್ರಕಟ ಮಾಡ್ತಾನೆ. ಯಾಕೆ? ತಂದೆಯೊಂದಿಗಿರುವಂತ ಸಂಬಂಧ. ನೀನೆಲ್ಲಿಗೆ ಹೋಗ್ಬೇಕು, ಏನು ಮಾತಾಡಬೇಕೆಂಬುದಾಗಿ ದೇವರಾತ್ಮನು ಮಾತಾಡ್ತಾನೆ. ವಾಕ್ಯ ಜ್ಞಾನವನ್ನು ಕೊಡ್ತಾನೆ. ಸೊ ಎಲ್ಲ ಸಮಯ ಪ್ರಾರ್ಥಿಸುವರಾಗಬೇಕು. ನಾವು 2ನೇದಾಗಿ ನೋಡಿದೀವಿ, ನೀವು ಎಡಬಿಡದೆ ನಾವು ಪ್ರಾರ್ಥಿಸಬೇಕೆಂಬುದಾಗಿ. ಎಡಬಿಡಬಾರದು, ಗ್ಯಾಪ್ ಕೊಡಬೇಡಿ. ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಅದನ್ನು ಗರ್ಜಿಸುವ ಸಿಂಹದ ಪಾದದಲ್ಲಿ ನಿಮ್ಮನ್ನು ಯಾವಾಗ ನುಂಗಬೇಕೆಂಬುದಾಗಿ ಕಾಯ್ತಾ ಇರ್ತಾನೆ. ಗ್ಯಾಪ್ ಸಿಕ್ಕಿದ್ರೆ ಕಾಯ್ತಾನೆ. ಅವಕಾಶ ಕೊಡಬೇಡ್ರಿ. ನಮಗಿರೋದು ಒಂದೇ ನಿರೀಕ್ಷೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೋಸ್ಕರವಾಗಿ ನಿರೀಕ್ಷೆ ಉಳ್ಳವರಾಗಿದ್ದೇವೆ. ನಾವು ಒಂದೇ ಪದವಿಯನ್ನು ನಾವು ಹೊಂದಿದವರಾಗಿ ನಿರೀಕ್ಷೆ ಉಳ್ಳವರಾಗಿದ್ದೇವೆ. ಮಹಾಪದವಿಗೋಸ್ಕರವಾಗಿ ನಿರೀಕ್ಷೆಯಿಂದ ನಾವು ಕಾಯ್ತಾ ಇದ್ದೇವೆ. ನಾವು ಎಡ ಬಿಡದೆ ಪ್ರಾರ್ಥಿಸಬೇಕು. ಎಲ್ಲ ಸಮಯದಲ್ಲಿ ಪ್ರಾರ್ಥಿಸಬೇಕು. ಇನ್ನು ಸಮಯ ಇಲ್ಲ ಎಂಬುದಾಗಿ ಹೇಳ್ಬೇಡಿ. ನಮ್ಮ ಯಾವ ಸಮಸ್ಯೆಗಳು ಮುಂದಕ್ಕೆ ತರಬೇಡಿ. ಪ್ರಾರ್ಥನೆಗೆ ಅಡ್ಡಿ ಎಂಬುದಾಗಿ ಹೇಳ್ಬೇಡಿ. ಸೇವಕರೇ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಮಯ ಇಲ್ಲ, ನಾನು ತುಂಬಾ ಬ್ಯುಸಿ ಇದ್ದೀನಿ ಅಂತ ಹೇಳ್ಬೇಡಿ. ಎಲ್ಲ ಯಾವ ಕೆಲಸ ಮಾಡಿದ್ರು, ಯಾವುದೇ ಸಮಸ್ಯೆ ಇದ್ರೂ ಕೂಡ ಪ್ರಾರ್ಥಿಸ್ಲಿಕ್ಕೆ ಆಗುತ್ತೆ. ನಿಮ್ಮ ಬುದ್ಧಿ ನಿಷ್ಫಲವಾಗಿರುತ್ತೆ. ಬುದ್ಧಿ ಹೇಳ್ಬಹುದು, ನೀನು ಬೇಡ, ನಿನಗೆ ತಲೆನೋವಿದೆ, ಬೇಡ, ಪ್ರಾರ್ಥನೆ ಮಾಡಬೇಡ ಎಂಬುದಾಗಿ ಬುದ್ಧಿ ಹೇಳ್ಬಹುದು. ನೀವು ಆತ್ಮನಲ್ಲಿ ಪ್ರಾರಂಭಿಸಿರಿ, ಬುದ್ಧಿಯು ನಿಮ್ಮೊಟ್ಟಿಗೆ ಸೇರಿಕೊಳ್ಳುತ್ತೆ. ಆ ಬುದ್ಧಿಗೆ ನೀವು ನಿಮ್ಮ ಬುದ್ಧಿ ಹೇಳಿದಾಗೆ ಕೇಳಬೇಡಿ. ಆತ್ಮನಿಗೆ ವಿಧೇಯರಾಗಿರಿ. 3ನೇದಾಗಿ ಹೇಗೆ ಪ್ರಾರ್ಥಿಸಬೇಕು? ತಪ್ಪದೆ ಪ್ರಾರ್ಥಿಸಬೇಕು. ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ತಪ್ಪಿ ಹೋಗ್ಬೇಡಿ. ಮರೆತೋಯ್ತು ಅಂತ ಹೇಳ್ಬೇಡಿ. ಎಚ್ಚರವಾಗಿರಿ. ನನ್ನ ಕರ್ತನ ಯಾವಾಗಲೂ ಎಚ್ಚರಿಕಬೇಕು. ನಮ್ಮಲ್ಲಿ ಅಲಾರಂ ಇರಬೇಕು. ನನ್ನೊಳಗೆ ಯೇಸು ಸ್ವಾಮಿ ವಾಸವಾಗಿದ್ದಾನೆ. ನಾನು ಯೇಸು ಸ್ವಾಮಿಗೆ ಒಂದು ಗರ್ಭಗುಡಿ ಆಗಿದ್ದೇನೆ. ನಾನು ಯೇಸು ಸ್ವಾಮಿಗೆ ಮಂದಿರವಾಗಿದ್ದೇನೆ. ನಾನು ಯೇಸು ಸ್ವಾಮಿ ನನ್ನೊಳಗೆ ವಾಸವಾಗಿದ್ದಾನೆ. ಎಷ್ಟೊಂದು ಸಂತೋಷ ನೋಡಿ ಪ್ರಿಯರೇ. ಲೋಕದ ಯಾರಿಗೂ ಸಿಗದಂತ ಸೌಭಾಗ್ಯ ನನ್ನಲ್ಲಿದೆ. ನಾನೇನಾಗಿದ್ದೇನೆ. 4ನೇದಾಗಿ 5ನೇದಾಗಿ ನಾವು ನೋಡಿದ್ವಿ, ಬೇಸರಗೊಳ್ಳದೆ ನಾವು ಪ್ರಾರ್ಥಿಸುವಾಗಬೇಕು. ಬೇಸರಗೊಳ್ಳಬೇಡಿ. ಯಾವ ಸಮಸ್ಯೆ ಬಂದ್ರು ಎಲ್ಲಿ ಓಡಬೇಡಿ. ಉಪದ್ರವಗಳು ಬಂದಾಗ ಎಲ್ಲೆಲ್ಲಿಯೂ ಆ ಸಂಘ ಈ ಸಂಘದ ಹತ್ರ ಹೋಗ್ಬೇಡಿ. ಕೂತ್ಕೊಳ್ಳಿ, ಮೊಣಕಾಲ ಹಾಕಿ. ನಮಗೊಂದೇ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ. ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆತನೇ. ಆ ಯೇಸು ಕ್ರಿಸ್ತನನ್ನೇ ನಾವೇನ್ ಮಾಡ್ಬೇಕು? ಮುಂದಿಡಬೇಕು, ಗುರಿ ಇಡಬೇಕು. ಆತನ ದೃಷ್ಟಿಸಿ ಆತ ನೇಮಿಸಿದ ಓಣಿಯಲ್ಲಿ ಸ್ಥಿರಚಿತ್ತವಾಗಿ ನಾವು ಓಡುವುದಾದ್ರೆ ನಾವು ಗುರಿ ಮುಟ್ಟುತ್ತೇವೆ. ನಮಗೊಂದು ಗುರಿ ಇದೆ. ಯೇಸು ಕ್ರಿಸ್ತನಿಟ್ಟಂತ ಗುರಿ ನಾನು ಅಲ್ಲಿಗೆ ಮುಟ್ಟುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.